ಶಾಂತೋ ದಾಂತೋ ಉಪರತಃ ತಿತಿಕ್ಷು ಸಮಾಹಿತೋ ಭೂತ್ವ ಆತ್ಮನ್ನೇವ ಆತ್ಮಾನಂ ಪಶ್ಯತಿ ಅಂತ. ಇವೆಲ್ಲ ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಅಂತರ್ಮುಖ ವೃತ್ತಿಗಳು, ಇವೆಲ್ಲವನ್ನು ಸಹನ ಮಾಡುವಂಥ ಸಾಮರ್ಥ್ಯಗಳು, ಅದು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಹೊಂದಿದವ. ವಿವೇಕ, ವೈರಾಗ್ಯ, ಶಮದಮಾದಿ ಸಂಪತ್ತಿ ಮತ್ತು ಮುಮುಕ್ಷತ್ವವನ್ನು ಹೊಂದಿದವ. ತನ್ನೊಳಗೆ ತಾನು ಬೇಕಾದದ್ದನ್ನು ಹೊಂತಾನ ಅಂತ. ಅಂದ್ರೆ ನಾವೆಲ್ಲರೂ ಅದನ್ನು ಹೊಂದಿದಾಗ ಅದನ್ನು ಹೊಂದಕ್ಕೆ ಬರ್ತೈತೆ, ನಮ್ಮನ್ನು ನಾವು ತಿಳ್ಕೊಳಕ್ಕೆ ಬರ್ತೈತೆ ಅಂತ. ಅವ ಅಧಿಕಾರಿ. ಅದಕ್ಕೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಹೊಂದಿದವ, ಇದಕ್ಕೆ ಅಭ್ಯಾಸ ಮಾಡಿದವ, ಅದಕ್ಕೆ ಅಧಿಕಾರಿ ಅವ. ಅದರ ಅಭ್ಯಾಸದೊಳಗೆ ನಾವು ತೊಡಗಿಲ್ಲ. ಅದಕ್ಕೆ ಎಷ್ಟು ಹೇಳಿದ್ರು ಅನಧಿಕಾರಿಗಳಿಗೆ ಇದು ಹತ್ತುವುದಿಲ್ಲ ಅಂತ. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಉಳ್ಳವ, ಈ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದವ ವೇದಾಂತಕ್ಕೆ ಅಧಿಕಾರಿ ಅಂತಂದ್ರೆ. ಇಲ್ಲ, ಯಾರು ಅದಾವನ್ನ ನೋಡ್ಕೋಬೇಕು ನಾವು. ಇಂದ್ರಿಯ ಸಂಯಮ ಮಾಡಕ್ಕೆ ಬರೋದಿಲ್ಲ, ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಐತೇನ ಯಾರೇನಾದ್ರು ತಡೆಯಲಿಕ್ಕೆ ಜಗಳ ಮಾಡಕ್ಕೆ ಹೋಗಿ, ಹೌದಿಲ್ಲ? ಯಾರೇನಂದ್ರು ಬಹಳ ಸಹನ ಮಾಡ್ಕೋಬೇಕಲ್ಲ, ತಡ್ಕೊಳ್ಳುವಂತಹ ಸಾಮರ್ಥ್ಯ ಈ ಜಗತ್ತಿಗೆ ಬಂದ ಮೇಲೆ ಅಂತಹ ಸಹನಶೀಲತಾ ಉಳ್ಳವ ಆಗ್ಬೇಕಲ್ಲ ನಾವು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಆಣಿಗಳನ್ನು, ಪಳಗಿದ ಆಣಿಗಳನ್ನು ಬಾಣಲ್ಲಿ ಹೊಡೆದು ಅವಕ್ಕೆ ರೂಢಿ ಮಾಡಿರ್ತಾರಂತ, ಮುಂದೆ ಬಿಡ್ತಿದ್ರಂತ. ಅವಾಗ ಹೆದರಿ ಹಿಂದಕ್ಕೆ ಸರಿಯೋಂಗಿಲ್ಲ. ಅವು ಏನು ಬಡಿದ್ರು ಅವು ಅಂತಹ ತರಬೇತಿ ಉಳ್ಳಂಥ ಆನೆಗಳನ್ನು ಮುಂದೆ ಯುದ್ಧ ಇದ್ರಾಗ ಮೊದಲು ಬಿಡ್ತಿದ್ರಂತ, ಮೊದಲು ತರಬೇತಿ ಕೊಡ್ತಿದ್ರಂತ. ಹಂಗೆ ನಾವು ಇಂಥ ಅನ್ನಿಸ್ಕೊಂಡಿದ್ವಿ ಎಟ್ಟಾಗೆ ಅವು ಏನು ಕಗ್ಗಲ್ ಮುಗ್ಗರು ಪಟ ಅಂತಿದ್ರು ಅಜ್ಜವ್ರು. ಯಾರು ಏನು ಹೋಕೊಂಡ್ರು ಅದನ್ನು ತಲೆ ಕೆಳಗೆ ಲೋಕದಲ್ಲಿ ಹುಟ್ಟಿರ್ತ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ತಾಪವು ಕೋಪವನ್ನು ತಾಳದೆ ಸಮಾಧಾನಿಯಾಗಿರ್ಬೇಕು. ಅವಾಗ ಅಂಥ ಅಧಿಕಾರಿಗೆ ಆಕೈತೆ. ಅದು ಸಾಮಾನ್ಯ ಜನರಿಗೆ ಆಕೈತೆ. ಯಾರು ಏನಂದ್ರು ಹಚ್ಕೊಳ್ಳೋದಂಗೆ ಎಲ್ಲ ನೆಟ್ಗಾತಿ ಅಂತಿದ್ರಂತ. ಹಂಗೆ ನೆಟ್ಗಾತ್ ಮಾಸ್ತರ್ ಹಂಗೆ ಅಜ್ಜವ್ರು ಹೇಳ್ತಿದ್ರು, ಏನಂದ್ರು ಅವನು ನೆಟ್ಗಾತಿ. ಅವ ತಾಳ್ಮೆ, ಸಹನ ಶಕ್ತಿ, ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರ್ಬೇಕು. ಅಂತ ಒಂದು ತಿತಿಕ್ಷಾ ಬರ್ಬೇಕಲ್ಲ, ಸಹನ ಶಕ್ತಿ. ಯಾರೇನಂದ್ರು ಚಲೋನ ಆಯ್ತು ಬಿಡಪ್ಪ, ಆದದ್ದೆಲ್ಲ ಒಳಿತೇ ಆಯ್ತು ಅಂತ ಬರ್ತೈತೆ ನಮಗೆ. ಏನಾದ್ರೂ ಒಳಿತ ನೆಟ್ಟಗಾತೆ ನಾವು ಅಂತ, ಏನಾದ್ರೂ ನೆಟ್ಟಗ ಮಸ್ತ್ ಕಡಿಗೂ ಕಪಾಳ ಹೊಡೆದ್ರಂತ. ಎಲ್ಲದಕ್ಕೂ ನೆಟ್ಟಗಾಕದ. ಅವ್ನು ಹೊಡೆದ್ರೆ ಬೆಳತನಕ ನಿದ್ದೆ ಹತ್ತಿಲ್ಲ ಅಂತ, ಅದಕ್ಕೂ ನೆಟ್ಟಗಾತನ ಅಂತ ಮಸ್ತರ. ಮೊನ್ನೆ ಹೋಗಿ ತಪ್ಪಾತ್ರಿಪ್ಪ, ನಾವು ಹೊಡೆದದ್ದು ನನಗೆ ಒಟ್ಟು ಸಮಾಧಾನ ಆಗೋದು, ನೆಟ್ಟಗಾತೇಳ ನಾವು. ಹಂಗ ಏನಂದ್ರು ಸಹನ ಶಕ್ತಿ ಬೇಕಲ್ಲ. ಅವ ಇದು ಬ್ರಹ್ಮವಿದ್ಯೆಗೆ ಅಧಿಕಾರಿ. ತಡ್ಕೊಳ್ಳೋ ತಾಳ್ಮೆಗಿಂತ ತಪಂ ಇನ್ನುಂಟೆ ಅಂತ. ಅದಕ್ಕೆ ತಿತಿಕ್ಷಾ ಅಂತಾರೆ. ಅದು ಬರಬೇಕಲ್ಲ ನಮ್ಗೆ. ಈ ವಿವೇಕ ನಮ್ಮಲ್ಲಿ ಜಾಗೃತಿ ಇದ್ರೆ ಅದು ಬರ್ತೈತಿ. ಇದನ್ನು ಅವಲಂಬನ ಮಾಡಲೇ ಇದ್ದವ ಸಹನ ಏನೂ ಬೇಕಾಗಿಲ್ಲ. ಅದನ್ನು ಅವಲಂಬಿಸ್ಕೊಂಡು ನಮ್ಗೆ ಸಮಾಧಾನ ಇಲ್ಲ, ಮಾನ ಮರ್ಯಾದೆ ಅದಕ್ಕೆ ಬೇಕಾಗಿಲ್ಲ. ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಾವು ಹೊಗಳಿದ್ರೆ ಸುಖ, ತೆಗಳಿದ್ರೆ ದುಃಖ, ಇವೆಲ್ಲ ಅದನ್ನು ಅವಲಂಬಿಸ್ಕೊಂಡು ನಮಗೆ ಅವೆಲ್ಲ ಎದಕ್ಕೆ ಬೇಕಾಗಿ, ಯಾವ್ದು ಇರ್ಲಿಲ್ಲೋ ನಮ್ಗೆ ಆರಾಮರಾಗಿ ಬರ್ತೈತಿ. ಜಗತ್ತು ಮಚ್ಚಲಿ ಹೊಡಿಬಿಡ್ಬೇಕಾಗುತ್ತೆ. ಯಾಕ್ರಿ? ಅದರ ಅಪೇಕ್ಷೆ ಎಂದೂ ಮಾಡಬಾರ್ದು. ಜನರ ಮಾನ ಮರ್ಯಾದೆ ಇಟ್ಕೊಂಡು ಅಪೇಕ್ಷೆ ಇಟ್ಕೊಂಡು ಅವ್ನು ಎಂದೂ ಸಮಾಧಾನ ಶಾಂತಿ ಸಿಗೋದಿಲ್ಲ. ಜಗತ್ತಂದ್ರೆ ವಿಷಯಾವಲಂಬಿ ಜಗತ್ತದ. ಅನುಕೂಲ ಆದ್ರೆ ಹೊಗಳ್ತಾರ, ಪ್ರತಿಕೂಲ ತೆಗೊಳ್ತಾರ, ಹೌದಿಲ್ಲ? ಅದನ್ನ ಅವಲಂಬಿಸ್ಕೊಂಡು ನಾವು ಅವ್ರಿಗೆ ಬೇಕಾದಂಗೆ ಮಾಡಕ್ ಬರ್ತೈತೆ. ಹುಚ್ಚರು ಕೂಡ ಬಲ್ಲವರು ಅವರು ಹೌದನ್ಬೇಕು, ಹಂಗಿರ್ಬೇಕು ನಮ್ಮ ವರ್ತನ. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನ್ನು
ಬಲ್ಲವರು ಹೌದು ಅನ್ನಬೇಕಂತ. ಹಂಗೆ ನಮ್ಮ ವರ್ತನ ಇರ್ಬೇಕಂತ. ಈ ಹುಚ್ಚರು ಕೂಡ ಹುಚ್ಚರಂಗ ಅದಿಲ್ಲ, ಇವತ್ತೆಲ್ಲ ಹೋಗೋ ಅಂತ ಹೇಳೋದು, ಅದಕ್ಕೆಲ್ಲ ಕಣ್ಣು ತೆಗಿಬಾರ್ದು. ಇದೆಲ್ಲ ಒಂದಕ್ಕೊಂದು ಶೇರ್ಕಿಲ್ಲ ಸಮಾಜ ಇದು. ಅದ್ರ ಹುಟ್ಟಿ ಕಿಚ್ಚಿನ ಸಮಾಜ ಐತಿ. ಇನ್ನೊಬ್ಬರು ಉತ್ಕರ್ಷಕೊಂಡು ಏನ್ಕಿನಾರ ಹುಟ್ಟಿಸ್ತಾವೆ, ಏನ್ಕಿನಾರ ಮಾತಾಡ್ತಾವೆ. ನನಗೆ ಹಂಗಂದ್ರು ಹಿಂಗಂದ್ರು ಅಂತೇಳಿ ಹಚ್ಕೊಂಡು ಕುಂತಾರೆ. ಅದೆಲ್ಲ ಹಚ್ಕೊಳಕು ಹೌದಿಲ್ಲ. ಎಲ್ಲದಕ್ಕೂ ಗಟ್ಟಿ ಹಾಕೊಂಡು ಏನು ಬಂದ್ರು ಕ್ಯಾಕಿ ಹೊಡಿಬೇಕು ನೋಡಂತಿದ್ರು ಅಜ್ಜ. ಅಂತಹ ಧೀರ ವೃತ್ತಿ, ಅಂತಹ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಆ ಸ್ಥಿತಿಯನ್ನು ಹೊಂದಬೇಕಂದ್ರೆ ಪೂರ್ಣತೆಯಾಗಿ ಆಗಬೇಕು. ಎಲ್ಲದರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಹಾಕಿದಾಗ ಇದು ಅನುಭವ ಕೊಡ್ತೈತೆ ನಮ್ಗೆ. ಅನ್ಯ ಭಾವನೆಗಳೆಲ್ಲ ಹೋಗಿ ಉಪರತ ಆದಾಗ ಸಮಾಧಿ ಹತ್ತದ. ಅಂತರ್ಮುಖ ವೃತ್ತಿ ಆಗ್ಬೇಕಾಗೈತಿ. ಬಹಿರ್ಮುಖ ವೃತ್ತಿ ಎಲ್ಲ ಕೈ ಬಿಟ್ಟು ಒಳಗೆ ಅಂತರ್ಮುಖಿ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಆ ಪ್ರಯತ್ನ ನಾವು ಮಾಡೋದಿಲ್ಲ. ಅಂತರ್ಮುಖ ವೃತ್ತಿ ಆಗ್ಲಿಕ್ಕೆ ಪ್ರಯತ್ನ ಮಾಡೋರು ಎಷ್ಟು ಮಂದಿ? ಬರೇ ಹೊರಗನ ಇಂದ್ರಿಯಗಳ ಮುಖಾಂತರ ನೋಡಬೇಕು, ಕೇಳಬೇಕು, ಮೋಶ ನೋಡಬೇಕು, ಮುಟ್ಟಬೇಕು ಅನ್ನೋ ಇದೇ ಐತಿ ವಾಸನ ಒಳಗೆಲ್ಲ. ಈ ಭೋಗ ವಾಸನೆಗಳೇನದ ಪೂರ್ಣ ನಾಶ ಆಗ್ಬೇಕು ನೋಡ್ರಿ. ಎಳ್ಳಷ್ಟು ಅದ್ರಾಗ ಉಳಿಬಾರ್ದು ಸುಖ ಬುದ್ಧಿ. ಯಾವ ಸುಖ ಕೊಡ್ತಾವನ್ನೋ ಸಂಬಂಧ ಅವುಗಳು ಬೆನ್ನು ಹತ್ತಿ, ಅವು ವಾಸನಾದಿಗಳು ಬೆನ್ನು ಹತ್ತಿ. ಅವೆಲ್ಲ ವಾಸನೆಗಳು, ಭೋಗ ವಾಸನೆಗಳು ನಮಗೆ ದುಃಖ ಕೊಡ್ತಾವ ಅನ್ನೋ ತಿಳುವಳಿಕೆ ನಮಗೆ ಗಟ್ಟಿ ಆಗ್ಬೇಕು. ಗಟ್ಟಿ ಅಂದ್ರೆ ಏನು? ಅಗಳೆ ಗೂಟ ಪಡ್ದಂಗೆ ಆಗ್ಬೇಕು. ಅಂದಾಗ ಅದರಿಂದ ವಿಮುಖಕ್ಕ ನಾವು ಇಲ್ಲ ಅದ್ರಾಗ ಸುಳ್ಳು. ಅದ್ರಾಗ ನಾವು ಪ್ರಯತ್ನ ಮಾಡೋದು ವ್ಯರ್ಥ. ನೀನು ಗುಡ್ಡಕ್ಕಲ್ಲಿ ಹೊತ್ತಂಗೆ ಅದಕ್ಕಾಗಿ ಮಾಡುವಂಥ ಪ್ರಯತ್ನ ಬರೇ ಯಾವುದೇ ವಿಷಯದಿಂದ ಸಂಪರ್ಕ ಹೋಗಿರ್ಲಿ, ಅದು ದುಃಖ ಕೊಡ್ತೈತಿ. ಅದ್ರ ಸಂಬಂಧ ನಾನು ಕರ್ಮಗಳನ್ನು ಮಾಡ್ತೀನಿ. ಕರ್ಮಜಾಲದಾಗ ಸಿಕ್ಕೊಂಡು ಬತ್ತೆ ಆಡ್ಲಿಕ್ಕತ್ತಿಯಲ್ಲ. ವಿಷಯದಿಂದ ಸಂಪರ್ಕ ಹೋಗೋದು ಆಶಾ ಸಂಬಂಧ ಭೋಗಲಾಲ್ಸನ ಅದನ್ನ ಮಾಡಾಕಸ್ತದ. ನೀನು ತೇಕಾಕಸ್ತದ. ಯಾಕೆ ತೇಕಾಕತ್ತೀವ ಅನ್ನೋದು ಖಬರ್ ಐತೆ. ಭೋಗ ವಾಸನೆಗಳು ತೇಕಾಕಸ್ತಾವ ನಮ್ಮನೆಲ್ಲ. ಅದನ್ನು ಒಂದು ಅದರಿಂದ ಸುಖ ಸಿಗ್ತೈತೆ. ವಿಚಾರ ಇಲ್ಲದಕ್ಕೆ ಯಾವಾಗ ಅವನಲ್ಲಿ ವಿವೇಕ ಉದಯ ಆಕತಿ, ಯಾವಾಗ ಇದರ ಹಕ್ಕಿಕತಿ ಗೊತ್ತಾಕತಿ, ದೋಷ ದರ್ಶನ ಆಕತಿ. ಎಲ್ಲ ದೋಷಯುಕ್ತದವ. ಗೊತ್ತಿಲ್ಲೇ ನಾವು ಇದ್ರ ಬೆನ್ನು ಹತ್ತಿದೀವಲ್ಲ. ಗೊತ್ತಾದ ಮ್ಯಾಗ ಆಗ್ತೇವೆ, ಅದ್ರ ಬೆನ್ನು ಹತ್ತ. ಗೊತ್ತಾಗೈತೆ. ಎಷ್ಟು ವರ್ಷ ಕೇಳೋದು ಮಾಡಿದ್ರೆ ಇನ್ನೂ ಗೊತ್ತಾಗವಲ್ಲ. ಮತ್ತು ಮಬ್ಬಿಗೆ ಬೀಳ್ತೀವಿ. ಅದಕ್ಕೆ ಎಚ್ಚರಾಗಿ ಇನ್ನು ಮ್ಯಾಗಾರ ಎಚ್ಚರಾಗಿದ್ಕ ಬೀಳದಂಗ. ಅದಕ್ಕೆ ಬೇಕಂದ್ರೆ ನಿನಗೆ ತಿರುಗೋದನ್ನ ನೋಡಿ ಕರ್ಮಗಳನ್ನು ಮಾಡ್ಕೊಂತ ಮಾಡಕ್ಕೆ ಹಚ್ಚೇ ಬಿಡ್ತೈತೆ. ಅದು ಈ ಜಗತ್ತಿನ ಯಾವುದರ ಬೇಕಪ್ಪ ಸಾಮಾನು ವಸ್ತು ನಮಗೆ ಬೇಕಂದ್ರೆ ತೇಕಾಕಸ್ತೈತೆ. ಅವುಗಳ ಪ್ರಾಪ್ತಿಗಾಗಿ ತೇಕ್ಬೇಕಾಗತ್ತೆ. ಅದರಿಂದ ಪರಿಣಾಮ ಏನಾಕೈತೆ ನೋಡ್ಕೊ. ಎಷ್ಟು ದಿನ ಅದನ್ನ ಮಾಡ್ಕೊಂತ ಬಂದಿಲ್ಲ. ಇದ್ರ ಬೆನ್ನು ಹತ್ತಿ ಏನೇನೇನ್ಕೇನಾರ ಮಾಡ್ಕೊಂಡ ಏನಾರ ಹಾಕೊಂತ ಬಂದಿ. ಏನ್ಕೇನಾರ ಮಾಡಿದ್ರೆ ಏನ್ಕೇನಾರ ಹಾಕೊಂಡು ಹೋಗ್ತಿ. ಏನಾರ ಮಾಡಿದಾಗ ಆನಂದ ಗೊತ್ತಾಗೈತಿ, ಏನು ಮಾಡಲೇ ಇದ್ದಾಗ ಆನಂದ ಗೊತ್ತಾಗೈತಿ. ನನಗೆ ಇದ್ದೆತ್ತಾಗ ಏನು ಮಾಡಿ ಆನಂದವನ್ನು ಹೊಂದಿದೆ? ಆರಾಮಿದ್ನೆ ಅಂತ ಹೇಳಿ ಏನು ಮಾಡಿದೆ ಅಲ್ಲಿ? ಯಾವ ಕರ್ಮ ಮಾಡಿದೆ ಅಲ್ಲಿ? ಯಾವ ಇದ್ದವನ ಅಲ್ಲಿ? ಯಾವ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಇಲ್ಲ ಅಲ್ಲ. ಯಾವ ಕ್ರಿಯೆನೂ ಇಲ್ಲ ಅಲ್ಲಿ. ಎಲ್ಲ ಸ್ಥಗಿತ ಆಗಿತ್ತಿಲ್ಲ, ಬಂದಾಗಿತ್ತಿಲ್ಲ ಅಲ್ಲಿ. ಅವಾಗ ಎಷ್ಟು ಆರಾಮಿದ್ದೆ ಅಂತ ಹೇಳ್ತಾರೆ. ಹಂಗೆ ಎಚ್ಚರಿಕೆ ಒಳಗಿರಕ್ಕೆ ಪ್ರಯತ್ನ ಮಾಡ್ಬೇಕಲ್ಲ. ಯಾವ ವಿಷಯ ವಸ್ತುಗಳ ಕಡೆ ಹೋಗದ, ಇಂದ್ರಿಯಗಳ ಬಳಕೆ ಮಾಡದ, ಅದ್ರ ಗೊಡವೆಲ್ಲ ಕೈ ಬಿಟ್ಟು ಆನಂದದ ನೆನಪಿನಾಗ ಇಡೋ ಪ್ರಯತ್ನ ಮಾಡೋದು ಬೇಕಲ್ಲ. ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಒಳಗದ ಇಚ್ಛಾ ಬೇಕು ನಮ್ಗೆ. ಅಂತರ್ಮುಖಿಯಾಗಿ ಅದನ್ನು ಅನುಭವ ಮಾಡ್ಬೇಕು ಅನ್ನುವಂಥ ಇಚ್ಛಾ ಬೇಕಲ್ಲ. ಇದರಿಂದ ಹಿಂದಕ್ಕೆ ಸರಿಬೇಕು ಅನ್ನೋದು ಯಾರಿಗೆ ಹತ್ತೈತಿ? ಅದು ಇದರಿಂದ ಹಿಂದೆ ಸರ್ಕೋಬೇಕಪ್ಪ, ಹಗರ್ಕ ಹಿಂದೆ ಸರ್ಕೋಬೇಕು. ಒಮ್ಮಿಗಿಲೇ ಆಗೋದು ಕಠಿಣ ಅದ. ಅದು ಈ ರೂಢಿ ಆಗಿಬಿಟ್ಟೈತಿ. ಹೊರಮುಖ ಆದದ್ದು ಒಳಮುಖ ಆಗೋದು ಭಾಳ ಕಠಿಣ ಐತಿ. ಈಗ ಅಗದಿ ಸ್ಪೀಡ್ ಐತಿ. ಹೊರಗೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದು ಐತಿ. ಒಳ್ಳೆ ಏಕದಮ್ ಅದನ್ನ ಬ್ರೇಕ್ ಹಚ್ಚಿದ ಕೂಡಲೇ ಅದು ಹೇಗ್ರಿ
ಗಾಡಿ ಸ್ಪೀಡ್ ಹೊಂಟ ಗಾಡಿ ಬ್ರೇಕ್ ಹಚ್ಚಿರಿ ಆಕ್ಸಿಡೆಂಟ್, ಹೌದಲ್ಲ? ಹಂಗೆ ಒಮ್ಮಿಗಿಲೆ ಕ್ರಮೇಣ ಅದನ್ನು ನಿಗ್ರಹ ಮಾಡ್ಕೊಂತ ಬರ್ಬೇಕು, ಮೆಲ್ಲನೆ ಅಂತ ಹೇಳ್ಯಾರಲ್ಲ. ಗಸಕನ ಅಲ್ಲ, ಸಾವಕಾಶವಾಗಿ ಅದನ್ನು ಹೊರಗೂಡುವಂಥ ಮನಸ್ಸನ್ನು ಹಗರ್ಕ ಅದಕ್ಕೆ ಬುದ್ಧಿ ಹೇಳಿ ಹಿಂದೆ ಸರಿಸಿ. ಏನು ಬುದ್ಧಿ ಹೇಳಿ ಹಿಂದೆ ಸರಿಸಿ ಅದಕ್ಕೆ ಒಮ್ಮೆ ಅದರ ಸ್ವಾದ ಹತ್ತಿ ಅಂದ್ರೆ ಹೊತ್ತಾಗಿಂದ ಹೊರಗೆ ಹೋಗುದಿಲ್ಲ. ಇಲ್ಲ ಮಂಗ್ಯಾನಂತ ಮನಸ್ಸು ಅದು ಹೊರಮುಖ ಆಗೈತಿ, ಹೊರಮುಖ ಹಾಕುವಂತೆ ಒಳಮುಖ ಆಗೋ ಕಠಿಣ ಆಗೈತೆ. ಅದಕ್ಕೆ ಸರಿಯಾದ ತಿಳುವಳಿಕೆ ಮಾಡಿಕೊಡ್ಬೇಕಾಗೈತಿ. ಇದ ಸಾಧನ. ಅದಕ್ಕೆ ನಿತ್ಯಾನಿತ್ಯ ತಿಳುವಳಿಕೆ, ಹಿತಾಹಿತ ತಿಳುವಳಿಕೆ ಅದೇಲಿ ಸಿಗ್ತೈತೆ ಅಂದ್ರೆ ಸತ್ಸಂಗದೊಳಗೆ ಸಿಗ್ತೈತೆ. ನಿತ್ಯ ಅನುಭವಗಳ ಮುಖಾಂತರ ಆ ಅಭ್ಯಾಸದಾಗ ನಾವು ತೊಡಗಿದಾಗ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಹೋದಾಗ ಅವಾಗ ಮನಸ್ಸು ಅಂತರ್ಮುಖ ಆಗಕ್ಕೆ ಶುರುವಾಗ್ತೈತಿ. ಯಾವಾಗ ಅಂತರ್ಮುಖ ವೃತ್ತಿ ಒಳಗೆ ಉಳ್ಕೊಂತಿ, ಯಾವಾಗ ಇದರ ಸೂತ್ರ ನಮ್ಗೆ ಹತ್ತೈತಿ. ನಾವು ಹೊರಗೊಂದು ಏನು ನೋಡೋಂಗಿಲ್ಲ, ಹೊರಗೆ ಹೆಣಿಕೆ ಹಾಕೋ ಕೆಲಸ ಇಲ್ಲ, ಏನೂ ಲಾಭ ಇಲ್ಲ. ಅದಾಗ ವ್ಯರ್ಥ ನಾವು ಮಾಡೋದು ಅನ್ನೋದು ಹೊಳಿಬೇಕಲ್ಲ ನಾವು. ಹೊಳೆದ್ರೆ ಪುಣ್ಯ, ಜನ್ಮ ಹೋಗೋ ತನಕ ಇದರೊಳಗೆ ಕಾಲು ಕಳೆದ್ರೆ ವಿಚಾರದೊಳಗೆ ಹೊಳಿದ ಭಾಳ ಕಠಿಣ ಐತಿ. ಮತ್ತು ಹೇಳ್ಕೊಂಡು ಹೋಗ್ಬಿಡ್ತೈತಿ. ಹೇಳುವತ್ನ್ಯಾಗಳೇ ಅಗದಿ ಅದ್ರಾಗ ತಲ್ಲಿ ಏನಾದ್ರಂಗೆ ಕುಣಿರ್ತೈತಿ. ಬಿಡು ಪುರುಷತ್ರಿ ಸಿಗದದ್ದು. ಆ ಚಾಳಿ ಬಹಿರ್ಮುಖ ವೃತ್ತಿ ಏನೈತಲ್ಲ, ಆ ವೃತ್ತಿಗೆ ಎಂದೂ ನೆಮ್ಮದಿ ಸಿಗುವುದನ್ನ. ಅದರಿಂದ ವಿಮುಖ ಆಗ್ಬೇಕಾಗೈತಿ. ಬಹಿರ್ಮುಖ ವೃತ್ತಿಯಿಂದ ವಿಮುಖ ಆದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಯಾರಿಗೇ ಆದ್ರೆ ಅದಕ್ಕೆ ವಿವೇಕ ಬೇಕು ನಮ್ಗೆ. ತಪ್ಪು ತಿಳುವಳಿಕೆಯಿಂದ ಹೊರಗೆ ಹಣಿಕೆ ಆಗಕತ್ತೈತಿ ಮನಸ್ಸು. ಇಂದ್ರಿಯಗಳ ಮುಖಾಂತರ ವಿಷಯ ಸಂಪರ್ಕ ಹೋಗಿ ಮಾಡಿ ಸುಖ ಹೊಂದಬೇಕನ್ನೋ ಆಶೆ ಇದು ಅಜ್ಞಾನದಿಂದ, ತಪ್ಪು ತಿಳುವಳಿಕೆಯಿಂದ ಉಂಟಾಗಿದೆ. ಅದಕ್ಕೆ ಗೊತ್ತಿಲ್ಲದಕ್ಕೆ ಹೋಗ್ಕತಿ. ಹಂಗೆ ಅದಕ್ಕೆ ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಅದು ಗೊತ್ತಾತ ಅಂದ್ರೆ ಅದ್ರಾಗ ಯಾಕೆ ಹೋಗ್ಕತಿ. ಹಂಗೆ ಕೇಳೇವಂತಿ, ಕೇಳಿದ್ರೆ ಎಷ್ಟು ಉಳ್ದೈತಿ ನಿನ್ನಲ್ಲಿ? ಅದು ಉಳಿಬೇಕಲ್ಲ ಕೇಳಿದ್ದು. ಉಳ್ದೈತಿ ಅನ್ನೋದು ಅದು ಉಳಿಬೇಕಲ್ಲ. ಗಟ್ಟಿಯಾಗಿ ಉಳಿದಿದ್ರೆ ಅದ್ರಾಗ ಹೋಗುದಿಲ್ಲ ಅದು ಮನಸ್ಸತ್ತಾಗಿಂದ. ಅವ ಅಲ್ಲಿ ಒಳಗೆ ಅಂತರ್ಮುಖಿಯಾಗಿ ಒಳಗೆ ಅಭ್ಯಾಸ ಕೂಡ್ತಾನ. ಅವನಲ್ಲಿ ವಿವೇಕ ಉದಯ ಆಗೈತಿ. ಅವ ಹೊರಗೆ ಹೋಗೋದಿಲ್ಲ. ಅವನ್ನೆಲ್ಲ ಹೋಗುವಂಥ ಮನಸ್ಸು ಇಂದ್ರಿಯಗಳನ್ನು ಹತೋಟಿಯೊಳಗೆ ಇಟ್ಕೊಂಡು ಅಂತರ್ಮುಖಿಯಾಗಿ ಅಭ್ಯಾಸ ಕೂಡ್ತಾನೆ, ಧ್ಯಾನ ಕುಂಡಿರ್ತಾನೆ, ನಮಾಜ್ ಮಾಡ್ತಾನವ. ಹೌದಲ್ಲ? ಎಲ್ಲ ವಾಸನೆಗಳು ಕ್ಷೀಣ ಆದಾಗ ಬರ್ತೈತಿ ನಮ್ಗೆ ಧ್ಯಾನ ಹತ್ತೈತಿ. ಇಲ್ಲ ಅಂದ್ರೆ ನೀ ಸುಳ್ಳ ಧ್ಯಾನ ಕುಂಡಿರ್ತೇನೆ ಅನ್ನೋ ವಾಸನ ಮತ್ತೆ ನೆನಪಿಗೆ ಬಂದ್ಬಿಡ್ತಾವ. ಬಂದು ನಿನ್ನರ್ತಾವ. ಪೂರ್ಣ ವಾಸನ ಆದಾಗ ಈ ಬ್ರಹ್ಮಸೂತ್ರ, ಆನಂದ ಸೂತ್ರ ಅಥವಾ ನಮಾಜ್ ಅಂತೀರಿ, ಅದು ಹತ್ತೈತಿ. ತಹಜುದ್ ನಮಾಜ್ ಯಾವ ಮಾಡ್ತಾನೆ ನೋಡ್ರಿ, ಅವನು ಲಿಂಗಾಯತ, ಅವನ ಮುಸಲ್ಮಾನ, ಅವನ ಬ್ರಾಹ್ಮಣ. ಅದ ಸಮಾಧಿ ಸ್ಥಿತಿಯನ್ನು ಹೊಂದೋದು ತಹಜುದ್ ನಮಾಜ್ ಅಂದ್ರೆ. ತಹಜುದ್ ನಮಾಜ್ ಅಂತ ಮುಸಲ್ಮಾನರು ಮಧ್ಯರಾತ್ರಿ ಒಳಗಂತ ಮಾಡ್ತಾರೆ. ನಾವು ರಾತ್ರಿ ಹಗಲಿ ಅನ್ನೋ ಭಾವ ಇರೋದಿಲ್ಲ. ಇದ್ರ ಕಡೆ ಲಕ್ಷ್ಯ ಇರೋದು ಅವನು. ಹೌದಿಲ್ಲ? ಯಾವುದು ಎಲ್ಲ ಕೋರಿಗೆ ರಾತ್ರಿ ಆಗಿರ್ತೈತಿ, ಅವಾಗ ಹಗಲಾಗಿರ್ತೈತಿ. ಅದು ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿ ಅಂತ ನೀವು ತಿಳ್ಕೊಂಡಿರ್ತೀವಿ, ಅವಾಗ ಹಗಲು ಎಚ್ಚರ ಇರ್ತಾನ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ಅವಾಗ ಪೂರ್ಣ ಎಚ್ಚರ ಆಗಿರ್ತಾವ. ತಹಜುದ್ ನಮಾಜ್ ಮಧ್ಯರಾತ್ರಿ ಆಕೈತೆ ನಮ್ಗೆ ಮಾಡಕ್ಕೆ. ಯಾಕ್ರಿ? ಮಧ್ಯರಾತ್ರಿ ಒಳಗೆ ಎದ್ದ ಯಾವ ನಮಾಜ್ ಮಾಡ್ತೀರಿ ಅದರ ನೆನಪು ಮಾಡ್ಕೊಳ್ಳೋ ಯಾವಾಗ ಆ ವೇಳೆದೊಳಗೆ. ಹೆಚ್ಚಾಗಿ ಎಲ್ಲರೂ ಅದ್ರಾಗ ಅಜ್ಞಾನದಾಗ ಮುಳುಗಿ ಬಿಡ್ತಾರ. ಆ ಟೈಮ್ ಬಂದ ಕೂಡಲೇ ಮಧ್ಯರಾತ್ರಿಗೆ ಅಂದ್ರೆ ಹೋಗಿ ಬಿಡ್ತೈತಿ ಇದೆಲ್ಲ. ಅವಾಗ ಅವನು ಎಚ್ಚರ ಇರ್ತಾನೆ. ಎಲ್ಲ ಪ್ರಾಣಿಗಳು ರಾತ್ರಿ ನಿದ್ರಿಸ್ತಿರ್ತಾರೆ, ಅವಾಗ ಅವನು ಎಚ್ಚರ ಇರ್ತಾನೆ. ಎಲ್ಲ ಜೀವಿಗಳು ಎಚ್ಚರ ಇದ್ದಾಗ ಅವ ನಿದ್ರಿತನಂತೆ ಇರ್ತಾನೆ.
ಯಶ್ಯಾಂ ಜಾಗೃತೋ ಭೂತಾನಿ ಸಾ ನಿಶಾ ಪಶ್ಯತು ಮುನೇ ಅಂತ. ಎಲ್ಲ ಜಗತ್ತಿನ ಎಲ್ಲ ಜೀವಿಗಳು ಯಾವಾಗ ಎಚ್ಚರ ಇರ್ತಾರೆ ಅವಾಗ ಅವ ನಿದ್ರಿತಾನಂತೆ. ಈ ಎಚ್ಚರಿಕೆ ಇದ್ರ ಕಡೆ ಎಲ್ಲ ಕೊಡಕ್ಕೆ ಹೋದ ತೋರಿಕೆ ಕಡೆ ಎಲ್ಲ ಕೊಡುವುದನೇ ಇಲ್ಲ ಅವನು. ಏನ್ ಅಜ್ಞಾನಿ ಹಂಗಿರ್ತಾನವ, ಗೊತ್ತಿಲ್ಲ ಏನು ಅನ್ನೋರು ಹಂಗಿರ್ತಾನ. ಅದ್ರ ಬಗ್ಗೆ ಉದಾಸೀನ ಆಗಿರ್ತಾನೆ, ವೈರಾಗ್ಯವನ್ನು ಹೊಂದಿರ್ತಾನೆ. ಏನ್ ಎಲ್ಲ ನೋಡ್ತಾನ ಮಾಡ್ತಾನೆ ಎಲ್ಲ ಮಾಡ್ತಾನೆ, ಆದ್ರೂ ಉದಾಸೀನ ಆಗಿರ್ತಾನೆ. ನೋಡಿ ನೋಡ್ದಂಗೆ, ಕೇಳಿ ಕೇಳದಂಗೆ, ಇದ್ದು ಇಲ್ಲದಂಗೆ ಇರ್ತಾನಂತ. ಅದಾನಂದ್ರು ಅವ ಇಲ್ಲಿ ಇಲ್ಲ ಅಂತ. ನೋಡೋ ದೃಷ್ಟಿ ಒಳಗೆ ಕಮಲದಲ್ಲಿ ನೀರಾಗ ಐತಿ, ಆ ಕಮಲದಲ್ಲಿ ಒಂದು ಹನಿ ನೀರು ಹಚ್ಕೊಳ್ಳೋದಂಗೆ ಐತಲ್ಲ. ಹಂಗೆ ಜ್ಞಾನಿ ಸ್ಥಿತಿ, ವ್ಯವಹಾರಕ್ಕೆ ಎಚ್ಚರಿಕೆ ವ್ಯವಹಾರ ಏನು ಹಚ್ಕೊಳ್ಳೋದಂಗೆ ಅವ ಅಲಿಪ್ತ ಆಗಿರ್ತಾನೆ. ಇದು ಬರೋದು ಭಾಳ ಕಠಿಣ. ಯಾವರಲ್ಲಿ ವಿವೇಕ ಇರ್ತೈತಿ ಅವ ಎದ್ರಾಗ ಲಿಪ್ತ ಆಗೋದಿಲ್ಲ, ಹಚ್ಕೊಳ್ಳೋದಿಲ್ಲ. ಯಾಕೆ ಅವಾಗ ಅದ್ರಾಗ ಗೊತ್ತಿರ್ತೈತಿ ಹಕೀಕತಿ, ಅದ್ರಾಗ ಏನೋ ಲಾಭ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅಂತ. ನೋಡ, ಅದು ಸುಳ್ಳು ಅಂತ ತಿಳ್ಕೊಂಡು ನೋಡು, ಖರೆ ಅಂತ ತಿಳ್ಕೊಂಡು ನೋಡಬೇಡ. ವಿಷಮ ಸಂಸಾರವಿದನು ಕನಸು ಎಂದು ಅರಿ. ಇದು ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡುವಂತ, ಖರೆ ಅಂತ ತಿಳ್ಕೊಂಡು ಮಾಡಬೇಡ. ಇದನ್ನ ನೋಡಿದ್ರು ಮಾಡಿದ್ರು ಇದು ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ, ಸತ್ಯದ ಅಂತ ತಿಳ್ಕೊಬೇಡ. ಇದು ತೋರಿಗೆ ತೋರಿ ಎಡಗ್ತದ. ಹಂಗ ಮಾಡಿದ್ರಿಲ್ಲ ಅವ್ರು ಹೆಂಗ್ ಬಾಳೆ ಮಾಡಿದ್ರಿ? ನಾವು ಹೆಂಗ್ ಮಾಡ ಇದ ಖರೆ ಅಂತ ತಿಳ್ಕೊಂಡು ನಾವು ಹೊಂಟೀವಿ, ಹೌದಿಲ್ಲ? ಇದ ಸತ್ಯವಯ್ಯಪ್ಪ, ಇದು ಹೆಂಗ ಬಿಡ್ಲಿ ಇದನ್ನಂತ. ಸಣ್ಣ ಹುಡುಗರು ಹೆಂಗ ಆಟ ಆಡ್ತಿರ್ತಾವ, ಆಟಿಗೆ ಆಟ ಆಡ್ತಿರ್ತಾರಲ್ಲ ಅವರು, ಎಷ್ಟು ಹುರುಪ್ಲಿಂದ ಆಟ ಆಡ್ತಿರ್ತಾವ. ಅವು ಬಿಟ್ಟು ಹೋಗೋ ಮುಂದೆ ಅಷ್ಟ ಹುರುಪ್ಲಿಂದ. ಯಾಕೆ? ಅವರು ಸುಳ್ಳು ಅಂತ ತಿಳ್ಕೊಂಡು ಸುಳ್ಳಾಟ ಆಡ್ಯಾರ. ಹಂಗಿದು ಸುಳ್ಳು ಇರ್ಬೋದು ಈ ಆಟವು. ನಾನೀ ಮೋಹಕ್ಕೆ ಬೀಳದಂತೆ ಕಡೆಗೆದ್ದು ಈ ಆಟವನ್ನು ಮಾಡುವೆ ಅಂತ. ಹಂಗ ಆಟ ಆಡಕ್ ಬರ್ಬೇಕಲ್ಲ ನಾವು. ಇದು ಸುಳ್ಳು ಅಂತ ತಿಳ್ಕೊಂಡು ಆಟ ಆಡ್ತಿರ್ತಾನ, ಸೋಗಾಕವ ಎಲ್ಲರಿಗೆ ನಟನ ಮಾಡ್ತಾನ. ಅವ್ನು ಗೊತ್ತಿರ್ತೈತಿ ಇದು ಸುಳ್ಳು ಅನ್ನೋದು. ನಾವು ಪಾತ್ರಧಾರಿಗಳು ಸೋಗ ಹಾಕ್ಯಾವೀಗ. ಇದು ಖರೆ ಅಂತ ತಿಳ್ಕೊಂಡ ಮಾಡ್ಯಾರ, ಇದ ಸತ್ಯ ಅಂದ್ರೆ ದುಃಖವನ್ನು ಹೊಂದ್ಬೇಕು. ಆಟ ಆಡವ ನೋಡವಾಗಿರ್ತಾನ, ಆಟ ಆಡವ ಹಚ್ಕೊಳ್ದಂಗೆ ಆಟ ಆಡ್ತಿರ್ತ. ಇದು ನಾನಲ್ಲ ಅಂತ ತಿಳ್ಕೊಂಡು ಆಟ ಆಡ. ಹಂಗೆ ನೀವು ಈ ಆಟ ಆಡ್ಬೇಕು. ನಾನು ಬೇರೆನೇ ಇದ್ದೇನೆ ಅಂತ. ನಾನಲ್ಲಿದು ಯಾವುದೂ ನಾನಲ್ಲ, ನನ್ನದು ಅಲ್ಲ. ಅವಾಗ ನಮಗಿದು ಅನುಭವ ಬರ್ತೈತಿ. ಹಂಗೆ ಆಟ ಆಡ್ಬೇಕಲ್ಲ. ಇದನ್ನ ಹಚ್ಕೊಳ್ದಂಗಿರ ಆಟ ಆಡಿರ ಇದೊಂದು ಬರ್ಬೇಕಲ್ಲ ನಮ್ಗೆ. ಇದು ಬರ್ಬೇಕಾದ್ರೆ ಈ ಒಳಗಿದ ಅಭ್ಯಾಸ ಇದ್ರೆ ಬರ್ತೈತಿ. ಇದು ಸುಳ್ಳು ಅಂತ ತಿಳ್ಕೊಂಡು ಆಟ ಆಡ್ಬೇಕಾದ್ರೆ ಜನ್ಮಾಂತರ ಅಭ್ಯಾಸ ಬೇಕಿದಕ್ಕೆ. ಆತ್ಮ ಅಥವಾ ಆನಂದ ಅಂದ್ರೆ ಎಲ್ಲೋ ಆಕಾಶದೊಳಗೆ ಅದು ತೂಗಾಡೋ ಬುಟ್ಟೆ ಅಲ್ಲ. ಅದು ಸುಖರೂಪವಾದಂಥ ಇರು ಈ ದೃಶ್ಯದೊಳಗೆ ಏನಾರ ನೋಡಕ್ ಹೋಗಿ ಅದನ್ನು ಮ್ಯಾಗ ಕೆಳಗ, ಆ ದಿಕ್ಕು ಈ ದಿಕ್ಕು, ಎಲ್ಲೆಲ್ಲಿ ಯಾವ್ದಾರ ವಸ್ತು ಆದ್ರೆ ಅದನ್ನು ಹುಡುಕ್ಬೋದು. ಆ ದಿಕ್ಕಿನಾಗ ಈ ದಿಕ್ಕಿನಾಗ, ದೇಶ ಕಾಲ ವಸ್ತುಗಳಿಂದ ಅದು ಪರಿಚ್ಛಿನ್ನ ರಹಿತದ, ಹೌದಿಲ್ಲ? ವ್ಯಾಪಕವಾದದ್ದು ಅದು. ಯಾವ ದೃಶ್ಯ ಪದಾರ್ಥಗಳಲ್ಲಿ ಅದಲ್ಲ ಅದು ಆನಂದ ಅಂದ್ರೆ. ನಾವು ದೃಶ್ಯಕ್ಕೆ ವಿಲಕ್ಷಣವಾದದ್ದದ, ಅದು ಜಡವಸ್ತುವಲ್ಲ. ದೃಶ್ಯ ಎಲ್ಲ ಜಡವಾದದ್ದದ, ದೃಶ್ಯಕ್ಕೆ ವಿಲಕ್ಷಣವಾದಂತಹದ್ದು, ಎಲ್ಲವನ್ನು ಅರಿತಕ್ಕಂಥ ಅರಿವು. ಅದನ್ನ ಅನುಭವಕ್ಕೆ ತಗೊಳ್ಳೋದು ಅಂದ್ರೆ ಭಾಳ ಕಠಿಣ ಅದು. ಇದನ್ನ ಜಡಭಾವನೆಯನ್ನೆಲ್ಲ ಕೈ ಬಿಡಬೇಕು, ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಬೇಕಾಗ್ತದೆ. ಅದಕ್ಕೆ ಅದು ಆಕಾಶದೊಳಗೆ ತೂರ್ಯಾಡೋ ಬುಟ್ಟೆಲ್ಲ, ಎಲ್ಲಿಯೋ ಮ್ಯಾಗದ ದೇವ್ರ ಸುಖ ಎಲ್ಲಿ ಇಲ್ಲ. ಅದು ಕಣ್ಣಿಗೆ ಕಾಣಿಸೋದಲ್ಲ, ಮನಸ್ಸಿಗೆ ಭಾಸ ಆಗೋದಲ್ಲ. ನಾವು ಏನೇನೋ ಕಲ್ಪಿಸ್ಕೊಂಡು ಕಣ್ಣಿಗೆ ಕಾಣಿಸಿದ್ದ ಬರಿತಿ, ಅದ್ರ ಬಗ್ಗೆನೇ ಏನಾರು ಹೇಳ್ತಿ. ಐದು ಇರುವಿನ ಬಗ್ಗೆ ಏನು ಬರಿತಿ ಹೇಳಿ? ಈ ಊಹೆ ಮಾಡ್ತೀವಿ, ಕಲ್ಪಿಸಕ್ಕೆ ಬಂದದ್ದು, ಕಲ್ಪನೆ ಬಂದದ್ದು ಎಲ್ಲ ಬರಿತೀನಿ.
ಅದು ಬರೀಲಿಕ್ಕೆ ಬರೋದು, ಯಾವ ಕಲ್ಪಿಸಲಿಕ್ಕೆ ಬರೋದಿಲ್ಲ, ಊಹಿಸಲಿಕ್ಕೆ ಬರೋದಿಲ್ಲ. ನಿಜ ಊಹಿಸಬಾರದು ಸಂಪನ್ನ. ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಕಲ್ಪಿಸಲಿಕ್ಕೆ ಬಾರದು. ಏನು ಊಹೆಗೆ ಬಂದದ್ದು, ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಇದು ಮಾಯಾವರಣ ಇಲ್ಲದ ಅಂದರೆ ಅಜ್ಞಾನ ಆವರಣ ಅದಿಲ್ಲ, ಅದು ಮುಸುಕಿನಾಗಿ ಎಲ್ಲ ಬಂದು ತೋರ್ತೈತೆ. ಇದು ಅಜ್ಞಾನ ಆವರಣ ಇಲ್ಲದಾಗ ಇದು ತೋರಿಕೆಗೆ ಅಸ್ತಿತ್ವನೇ ಇಲ್ಲ ಅನ್ನೋದು ಹೊಳಿತೈತಿ. ಸುಳ್ಳದ ಇದು ಅಂತ. ಏನು ಆತ್ಮ ಅಂದ್ರೆ ನೀನ. ಏನ್ ಈ ಬದಲಾವಣೆ ಹೊಂದೋದು ಯಾವುದು ನೀನಲ್ಲ. ಈ ರೂಪಾಂತರ ಅಥವಾ ಬದಲಾವಣೆ ಹೊಂದೋದನ್ನು ನೀನು ನೋಡ್ತೀವೋ, ಏನು ನೀ ಬದಲಾವಣೆ ಹೊಂದೋದು ನೋಡ್ತೀವೋ, ನೀ ಎರಡನೇದು ಬದಲಾವಣೆ ಹೊಂದೋದನ್ನು ನೀನು ನೋಡ್ತೀವೋ. ನೋಡಾವ್ ನೀ ಏನು ಬದಲಾವಣೆ ಆಗವಲ್ಲ, ಅದನ್ನು ನೋಡಾವ್ ನೀ. ಅನ್ಯವಾಗಿದ್ದದ್ದು ಬದಲಾವಣೆ ಆಗೋದು ನೀನು ನೋಡ್ತಿ, ಶರೀರ ಬದಲಾಗೋದನ್ನು ನೋಡ್ತಿ. ನನ್ನ ಶರೀರ ಯಾಕೋ ಹಿಂಗಾಗೈತಿ ಬಿಡಪ್ಪ, ಮನಸ್ಸು ಹಿಂಗಾಗೈತೆ ಅಂತ. ಅವೆಲ್ಲ ಬದಲಾವಣೆ ಯಾಕೋ ರೂಪಾಂತರ ಅಂತಾವಿಲ್ಲ. ಮೊದಲಿನ ಹಂಗಿಲ್ಲ ಇಲ್ಲ ಬಿಡಪ್ಪ ಈ ಶರೀರ ನಮ್ದು. ಮನಸ್ಸನ್ನು ಮೊದಲನೇ ಹಂಗಿಲ್ಲ ಬಿಡಂತ. ಬುದ್ಧಿ ಚಿತ್ತ ಬದಲಾವಣೆ ಹಾಕುವಂತ ನೆನಪಿನ ಶಕ್ತಿನ ಉಳಿವಾದ್ ಬಿಡಪ್ಪ. ಈಗ ಮೊದಲನೇ ಎಷ್ಟು ಇದಿತ್ತು, ಈಗ ಏನು ಉಳಿಯವಾದ್. ಮೆಮೊರಿ ಪವರ್ ಹೋಗೈತಿ ಅಂತ ಹೌದಲ್ಲ. ಯಾವ ಇದಕ್ಕಿದ್ದಂಗೆ ಇರೋದಿಲ್ರಿ, ಮೊದಲನೇ ಅಸ್ತಿತ್ವ ಕಳ್ಕೊಂಡ್ಬಿಡ್ತಾವೆಲ್ಲ ಅವು. ಇಟ್ಕೊಳಕಾಕೈತೇನೆ ಇದನ್ನ ಕೆಡದಂಗೆ ಇಟ್ಕೋಬೇಕಂತ ನಾವು. ಅವು ಇದಕ್ಕಿದ್ದಂಗೆ ಇರುವಂಥವಲ್ಲ, ಅವು ಪ್ರತಿಯೊಂದು ಬದಲಾವಣೆ ಆಗಿರ್ಬೇಕು. ಅವನು ಇದಕ್ಕಿದ್ದಂಗೆ ಇರುವಂಥ ವಸ್ತು ನೀನ. ನೀ ಎಂದೂ ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗುವಂಥ ವಸ್ತು ನೀನಲ್ಲ. ನಿನ್ನಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ, ಹಾಗೇನೂ ಇಲ್ಲ. ಅದಕ್ಕೆ ಅದರ ಅನುಭವವನ್ನು, ಅದರ ತಿಳುವಳಿಕೆಯನ್ನು ಮಾಡ್ಕೊ. ಎಂದೂ ಬದಲಾಗದೆ ಯಾವುದೂ ಇದಕ್ಕಿದ್ದಂಗೆ ಇರ್ತೈತಿ. ಅದ ಸ್ವರೂಪವಾದಂಥದ್ದು, ಅದ ನಿನ್ನ ಸ್ವರೂಪ. ಒಂದ ನಮೂನೆ ಐತೆ ಅದು. ಹಿಂದೂ ಎಂದು ಮುಂದು ಎಂದೂ ಬದಲಾಗದೆ ಏಕರೂಪೇಣ ಅವಸ್ಥಿತ. ಇವು ಅರ್ಥ ಸಹ ಪರಮಾರ್ಥ ಅಂತ. ಎಂದೂ ಬದಲಾಗದಂಥ ಸ್ಥಿತಿ ಇದ್ದ ವಸ್ತು ಅದು. ಬದಲಾಗೋದನ್ನು ನೋಡ, ಅವನು ಏನು ಬದಲಾಗಿಲ್ಲಲ್ಲ. ಅಲ್ಲದನ್ನು ನೋಡ್ತಿ, ಅದಕ್ಕೆ ಬದಲಾವಣೆ ಅಂತತಿ. ನಿನ್ನ ಕಡೆ ಎಲ್ಲ ಕೊಟ್ಟಾಗ ನೀ ಏನು ಬದಲಾವಣೆ ಆಗಿಲ್ಲ ಅನ್ನೋದು ನಿನಗೆ ಅನುಭವ ಕೊಡ್ತೈತಿ. ಮರ್ತೆ ಅದನ್ನು ಮರ್ತಾಗಿ ಬದಲಾಗುವುದನ್ನು ನಾನು ಅಂತ ತಿಳ್ಕೊಂಡ್ಕೊಂತೀನಿ ಅಜ್ಞಾನದಿಂದ. ಬದಲಾವಣೆ ಆಗದೆ ಇದ್ದಂತಹ ಸುಖರೂಪವಾದಂಥ ವಸ್ತುನ ನಾನು ಅದನ್ನು ಅನುಭವಕ್ಕೆ ಮಾಡ್ಕೊಂಡವ. ಇದ್ರ ಕಡೆ ಯಾಕೆ ಲಕ್ಷ ಕೊಡ್ತಾನ್ರಿ ಅವ? ಇದ್ರ ವಿಚಾರ ಯಾಕೆ ಮಾಡ್ತಾನೆ? ಅವ್ ಎದರದು ಚಿಂತೆ ಇರೋದಿಲ್ರಿ. ಆ ತಿಳುವಳಿಕೆ ಅವಾಗ ಆತಂದ್ರೆ ತಾನು ಬದಲಾವಣೆ ಹೊಂದೋದಿಲ್ಲ ಅನ್ನೋದು ಖಾತ್ರಿ ಆಗೋ ಮಟ್ಟ ದುಡಿಬೇಕಾಗತ್ತೆ, ಅಭ್ಯಾಸ ಮಾಡ್ಬೇಕು. ನನಗ ಆತವಪ್ಪ, ಇದು ಏನೋ ಏನಾದರೂ ನನಗ ಆಗೈತೆ, ನಿನಗೇನೂ ಆಗೇ ಇಲ್ಲ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ದುಃಖ ಪಡ್ಲಿಕ್ಕೆ. ನಿನ್ನಲ್ಲಿ ಯಾವ ಬದಲಾವಣೆ ಆಗಿಲ್ಲ ಅನ್ನೋದು ಒಮ್ಮೆ ನಿನಗೆ ಅನುಭವಕ್ಕೆ ಬಂತು ಅಂದ್ರೆ ಚಿಂತೆ ಕಡಿದೈತೆ ನೋಡಿ. ಇವು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕಂತ ನಾವು ಎಲ್ಲರೂ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಇದು ಹೋಗಬಾರ್ದು, ಮುದುಕಾಗಬಾರ್ದು ಶರೀರ. ಯಾಕ್ರಿ? ಶರೀರ ಕ್ಷೀಣ ಆಗಕೈತಿ ಕೂಡಲೇ ಅದು ಏನು ಉಪಾಯ? ಇನ್ನು ಬರ್ಬಾರ್ದ ಸತ್ವ ಕಡಿಮೆ ಆಗೈತಿ, ಶಕ್ತಿ ಕಡಿಮೆ ಆಗೈತಿ, ಬಂತು ನಮಗೂ ದಾಳಿದ. ಹೌದಿಲ್ಲ? ಯಾಕೆ ಗೊತ್ತಾಗೋದು? ಕುಂತ ಇಳಾಕ ತ್ರಾಸ ಆಗಕೈತಿ, ಮುಂದಕ್ಕೆ ಹೋಗಾಕ ಹೆಜ್ಜೆ ಕಿತ್ತಿಡಾಕ ತ್ರಾಸ ಆಗಕೈತಿ. ಏನೋ ಬಂತಪ್ಪ ಇದು ಸನೇಕಿದಂತ ಗೊತ್ತಾಗಕೈತಿ ಬಿಡ್ತೈತೆ. ಅತ್ತಾಗಿಂದ ವಯಸ್ಸು ಹೆಂಗೆ ಅಕ್ಕವು ಹಂಗಂಗೆ ದೌಡಿ ಇಳಾಕಾಗೋಂಗಿಲ್ಲ. ಹೌದಿಲ್ಲ? ನಾವೆಲ್ಲ ಕ್ರಮೇಣ ಬಂತಪ್ಪ ಇದು ಸನೇಕ ಅಂತ. ಅದು ತೋರಿಸ್ಕೊಂತ ಬರ್ತೈತಲ್ಲ. ಹೆಜ್ಜೆ ಕಿತ್ತು ದೌಡಿ ಇಡಾಕಾಗೋಂಗಿಲ್ಲ. ವಯಸ್ಸಿದ್ದಂಗೆ ಹೋಗಾಕ ಬರ್ತೈತೇನೆ ಈಗ? ಬರೋದಿಲ್ಲ. ಯಾಕೆ? ಅದು ಕ್ಷೀಣಕ್ಕೂಂತ ಬಂದೈತೆ. ಆಗಬಾರ್ದಂದ್ರೆ ಆಕೈತಿನ? ಕ್ಷೀಣ ಆಗದಂಗೆ ಇಟ್ಕೊಳಕ್ ಆಕೈತಿನ? ಎಂದೂ ಆಗೋದಿಲ್ಲ ಅದು.
ಆದ್ರೆ ನೀ ಏನಾರಾಗಿನ ನಿನ್ನೊಳಗೆ ಏನೂ ಆಗಿಲ್ಲ, ಅದು ಶರೀರದೊಳಗಾಗಿತ್ತು, ಅದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಹೌದಿಲ್ಲ? ನಿನ್ನಲ್ಲಿ ಏನೂ ಆಗಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಅವಾಗ ನಿನಗೆ ನೆಮ್ಮದಿ ನೋಡು. ನೀನು ಅಲ್ಲದ್ದು ಯಾವುದು, ನೀ ಯಾರು ಅನ್ನೋದನ್ನು ಖಾತ್ರಿ ಮಾಡ್ಕೊ. ಒಗ್ಗರಣೆ ವಾಸನೆ ಬರಾಕತ್ತು, ಇಲ್ಲೇ ಮಣಿ ಆಗೈತೆ ನಾನು ದಿನ ಅದ ಬರ್ತದೆ ಬಿಡಿ. ಮೂಗು ಭಾಳ ಬೇರಿಕೆ ಅದ. ಹೌದಿಲ್ಲ? ಅದನ್ನೆಲ್ಲ ಕಣ್ಣು ಹಿಡಿತೈತಿ, ಅದ್ರ ಬೆನ್ನು ಹತ್ತೈತಿ. ನಾವು ಆ ಕಡೆ ಲಕ್ಷ ಕೊಡ್ಬೇಕು. ಹೌದಿಲ್ಲ? ಯಾವ ವಾಸನಾದಿಗಳು ಒಳಗದಾವ ಹಂಗ. ಹೌದಿಲ್ಲ? ಎಲ್ಲ ಗೊರ್ದು ಹಿಡಿತೈತಿ. ಅದು ಭಾಳ ಬೇಕೈತಿ ಮನುಷ್ಯ. ಅದು ಬೇಕಾ ಅಂತೈತಿ, ಎಲ್ಲ ಬೇಕಾ ಅಂತೈತಿ. ಪೂರ್ಣ ಅದ್ರ ಕಡೆ ಲಕ್ಷ ಆಗೋದು ಭಾಳ ಕಠಿಣ. ಇರುವಿನ ಕಡೆ ಎಲ್ಲ ಕೊಟ್ಟಾಗ ಇದ್ರ ತಪ್ಪೈತಿ ಎಲ್ಲ. ಇದಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಲ್ಲ, ಅಭ್ಯಾಸ ಬಲಿಬೇಕು ಇದಕ್ಕೆ. ಹೌದಿಲ್ಲ? ಶರೀರ ಬಿಡು ಕಾಲಕ್ಕೆ ಯಾರು ನಕ್ಕೊಂತ ಶರೀರ ಬಿಡ್ತೀರಿ ಹೇಳ್ರಿ? ನಾನು ಬಿಟ್ಟಿದ್ದು ಹೊಂಡ್ತಿ ಅಂತ ನಾವು ಹೊಕ್ಕೈತಿ ಬಿಡೋದು ಹೋಗ್ತಿದ ಅಂತ ನಾವು ಹೊಕ್ಕೇವಿ ಅಂತ ಇಟ್ಕೊಂಡು ಹಂಗೆ ಬೇಕಲ್ಲ. ಈಗ ಹೊಂಟ್ತೀನಿ, ನಾನು ಬಿಟ್ಟು ಹೊಂಟೈತಿ ನೋಡಿದಂತ ಹಿರಂಗ ಹೊಡೆದಿದ್ರಂತ ಅಪ್ಪ ಅವರ ಮಕ್ಕಳು, ನಿರಂಜನಪ್ಪ ಅವ್ರ ಮಗ ಸಣ್ಣವ್ರು, ಶರೀರ ಬಿಡು ಹೊಕ್ಕೈತಿ ನೋಡಪ್ಪ ಏನ ಇದಂತ ಹೊಂಟ್ತಿಪ್ಪ ಇದಂತ. ಏನು ಅಜ್ಜವ್ರಿಗೆ ಹೇಳ್ತಿದ್ರು ನಿರಂಜನಪ್ಪ, ಶರೀರ ಬಿಡು ಮುಂದೆ ಹೊಕ್ಕೈತಿ ನೋಡಿದಂತ, ಹೊಂಟೈತಿ ನೋಡಿದಂತ. ಎದುರಿಟ್ಟ ನೋಡ ಆ ಸ್ಥಿತಿ ಹೆಂಗಿತ್ತದು. ಹಂಗೆ ಎದುರಿಟ್ಟ ಹೊಕ್ಕೈತಿ ನೋಡಿದಂತ. ನಾನ ಹೊಕ್ಕೇನ ಅನ್ನೋದಿಲ್ಲ ಅಲ್ಲ. ಅದು ಯಾವ್ದು ಹುಟ್ಟೈತಿ ಅದು ಹೊಕ್ಕೈತಿ, ಯಾವ್ದು ಬಂದೈತಿ ಅದು ಹೊಕ್ಕೈತಿ. ಆಗಂತುಕ ಅದು. ನೀ ಆಗಂತುಕ ಅಲ್ಲಲ್ಲ, ನೀ ಬಂದು ಹೋಗುವಂಥ ವಸ್ತು ಅಲ್ಲಲ್ಲ, ಯಾವಾಗಲೂ ಇದ್ದಾವ ನೀನು. ಈ ಗಟ್ಟಿ ತಿಳುವಳಿಕೆ ಮಾಡ್ಕೋಬೇಕಾಗಿತ್ತು. ನಾನು ಯಾವಾಗಲೂ ಇರಾಮ, ಬಂದು ಹೋಗುವಂಥ ಆಗಂತುಕ ವಸ್ತು ನಾನಲ್ಲ. ನಾವು ಅಜ್ಞಾನಿ, ನಾನಾ ಸಾಯ್ತೇನೋ ಯಪ್ಪ, ನಾನಾ ಬಣ್ಣು, ಬಂದದ್ದು ಯಾವುದು ಹೋಗುವುದು ಯಾವುದು, ನೀ ಯಾರು ನೋಡ್ಕೋ. ಅದು ಶರೀರ ಧರ್ಮ, ಅದು ಹುಟ್ಟು ಸಾವು ಶರೀರಕ್ಕೆ ಸಂಬಂಧ. ನಿನಗೇನು ಹುಟ್ಟಿಲ್ಲ ಸಾವಿಲ್ಲ, ನೀನು ಅರಿವಿಗೆ ಹುಟ್ಟು ಇಲ್ಲೈತಿ ಸಾವು ಇಲ್ಲೈತಿ, ನೋಡಾವ್ ನೀನು. ಅದನ್ನೆಲ್ಲ ನೋಡಿಸ್ಕೊಳ್ಳೋ ವಸ್ತು ಅದು. ಏನು ಜಡವಾದದ್ದು ಅದು. ಅದಕ್ಕದ ಅದು ಬದಲಾವಣೆಯಾಗಿ ನಾಶ ಆಗಿ ಹೋಗ್ತೈತಿ. ನಿನ್ನ ಇರು ಏನಿದೆ ಅದು ಇದ್ದಕ್ಕಿದ್ದಂಗೆ ಐತಿ. ಏನು ಅದು ಏನೂ ಆಗಿಲ್ಲ. ಅದಕ್ಕೆ ಸಮಾಧಿ ಹೊಂದಿ ಅದನ್ನು ಖಾತ್ರಿ ಮಾಡ್ಕೊ ಅಂತ ಹೇಳಿದ್ದು. ಅವಾಗ ಜ್ಞಾನ ನಿನಗೆ. ನೀ ಯಾರು ಇದ್ದಕ್ಕಿದ್ದಂಗೆ ಇದ್ದ ಅನ್ನೋ ವಸ್ತುನ ನಾನು ತಿಳುವಳಿಕೆನ ಸಮಾಧಿಯನ್ನು ಹೊಂದಿದಾಗ ಅದಕ್ಕೆ ಖಾತ್ರಿ ಆಗ್ತದೆ. ಅದಕ್ಕೆ ನಾವು ಆ ಸಮಾಧಿ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ನಿರಂತರ ಮಾಡಬೇಕು. ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕು. ಅದಕ್ಕೆ ನಿತ್ಯ ಅಭ್ಯಾಸಕ್ಕೆ ತೊಡಗಬೇಕು ನಾವು. ಶ್ರವಣ ಮನನ ನಿಧಿಧ್ಯಾಸನ ಮುಖಾಂತರ ಅದು ಗಟ್ಟಿ ಆದಾಗ ಅದು ಸಮಾಧಿ ಸಿದ್ಧಿಸ್ತದೆ. ನಾವು ಸಮಾಧಿ ಹೊಂದಿದಾಗ ಜ್ಞಾನ, ಸಮಾಧಿ ಜ್ಞಾನ ಸಂಜ್ಞಕಂ ಅಂದರು. ಸಮಾಧಿ ಹೊಂದದ ಹೊರತಾಗಿ ನನಗೆ ಜ್ಞಾನ ಆಗೈತೆ ಅನ್ನೋದು ಸುಳ್ಳು. ನೀವು ಮಾಹಿತಿ ಮಾಡ್ಕೊಂಡು, ಬರೀ ಮಾಹಿತಿ, ಶಬ್ದದ ಮಾಹಿತಿ ಮಾಡ್ಕೊಂಡಿಪ್ಪ. ಅದಲ್ಲ ಶಬ್ದದ ಮಾಹಿತಿ ಮಾಡ್ಕೊಂಡ್ರೆ ನಿನ್ನ ಮಾಹಿತಿ ನಿನಗೆ ಗೊತ್ತಾಗ್ತೇನೆ. ನಿನಗೆ ಗೊತ್ತಾಗ ನೀ ಸಮಾಧಿನ ಒಂದು ಧ್ಯಾನ ಸಮಾಧಿ. ಅವಾಗ ನೀ ಯಾರದೇನೋ ಅನುಭವ ನಿನಗೆ. ಈಗ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಆ ಸಮಾಧಿಯನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದ ನಮ್ಮ ಜೀವನದ ಗುರಿ. ಪ್ರತಿಯೊಬ್ಬರು ಅದನ್ನು ಹೊಂದಲಿಕ್ಕೆ ಸಾಧನ ಅಂದರೆ ಇವ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಆ ಸಮಸ್ಥಿತಿಯನ್ನು ಹೊಂದಲಿಕ್ಕೆ ಸಮಾಧಿ ಅಂದ್ರೆ ಬುದ್ಧಿ ಸಮಸ್ಥಿತಿಯನ್ನು ಹೊಂದೋದಕ್ಕೆ ಅಂತ. ಸಮಾಧಿ ಅಂದ್ರೆ ವಿಷಮದ್ದೆಲ್ಲ ಕೈಬಿಟ್ಟು ಸಮಸ್ಥಿತಿಯೊಳಗೆ ನೆಲೆಯಾಗಿ ನಿಂತಾಗ ಇದರ ಅರಿವು ನಮ್ಗೆ ಆಕೈತಿ. ವಿಷಮದ್ದೆಲ್ಲ ಬಿಡಬೇಕಲ್ಲ, ವಿಚಾರದಿಂದ ವಿವೇಕದಿಂದ ಹುಚ್ಚು ಬಿಡಿಸ್ಬೇಕು. ಮನಸ್ಸಿಗೆ ಹಿಡ್ಕೊಂಡು ಕುಂತೈತೆ ಈ ವಿಷಮದಾಗ ಸುಖ ಐತಂತ. ಸಮತ್ವದ ಕಡೆ ಎಲ್ಲ ಕೊಡೋದು ಭಾಳ ಕಠಿಣ ಅದ. ವಾಸನವಾದಾಗ ಬರ್ತೈತೆ.
ಎಲ್ಲ ವಿಷಯ ವಾಸನೆಗಳು ಒಳಗಿದ್ದು ಅಂದ್ರೆ ಅದು ವಿಷಮದ ಕಡೆಗೆ ಹೋಗುದು. ವಾಸನಾ ವಿಷಯ ವಾಸನೆಗಳು ಕ್ಷೀಣ ಆದಾಗ ಅವಾಗ ನಿನಗೆ ಸಮಾಧಿ ಸಿದ್ಧಿಸ್ತ ಸಮತ್ವ ಸ್ಥಿತಿ ಅನುಭವ ಬರ್ತದೆ. ಸಮತ್ವಂ ಯೋಗ ಉಚ್ಯತೆ ಅಂತ ಅದಕ್ಕೆ ಹೇಳ್ಯಾರ. ಏನು ಸಮತ್ವವನ್ನು ಹೊಂದೋದನ್ನ ಯೋಗ ಅಂತ. ಏನು ಇದೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ಅದು ವಿಷಮದ. ಇದ್ರಾಗ ಸುಖ ಐತೆ ಅಂತ ವಿಷಮದಾಗ ಹುಡುಕಾಕತ್ತೀನಿ ನೀನು. ಇದೆಲ್ಲ ಬಂದ್ ಆದಾಗ, ಆ ವಿಷಮ ವ್ಯವಹಾರ ಬಂದ್ ಆದಾಗ ಸಮತ್ವದ ಅನುಭವ ನಮ್ಗೆ. ಬಿಡೋದು ಭಾಳ ಕಠಿಣ ಐತಿ. ಹಿಡ್ಕೊಂಡು ಕುಂತೈತಿ ಇದ ಸುಖರೂಪ ಅಂತ ಹೇಳಿ ಜನ್ಮ ಜನ್ಮಾಂತರ ಇವನು ಹಿಡ್ಕೊಂಡು ಕುಂತೈತಲ್ಲ. ಈ ಹುಚ್ಚು ಬಿಡಿಸ್ಬೇಕಾಗಿ ಈ ದೆವ್ವ ಬಿಡಿಸ್ಬೇಕಲ್ಲ ಹಿಡ್ಕೊಂಡು ಕುಂತದ್ದನ್ನು. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಿ ಮೇಲೆ 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 ಅದು ಪರಿಣಾಮಕೈತಿ ಹೇಳೋದ್ರಿಂದ. ಬಿಟ್ರೆ ಎಲ್ಲಿ ಆಗ್ಬೇಕು? ಹೇಳ್ಕೊಂತ ಕೇಳ್ಕೊಂತ ಇದ್ದ ಈ ಸ್ಥಿತಿ ಐತಿ. ಇನ್ನು ಬಿಟ್ರೆ ಆ ನಮೂನಿ ಆಗಬಾರ್ದು. ಎಲ್ಲ ಮೇಲೆ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಏನೈತಿ ನೋಡೋದ್ರೆ ಕೆಟ್ಟ ಹೋಗೋದನ್ನ ಅದ್ರ ಮ್ಯಾಗ ಯಾಕೆ ವ್ಯಾಮೋಹ ಮಾಡ್ಕೊಂಡು ಕುಂತಿ, ಅದನ್ನ ಯಾಕೆ ನೆಚ್ಕೊಂಡು ಕುಂತಿ? ಬಿಡೋದನ್ನ. ಎಂದಪ್ಪ ನೀವು ಸುಖ ಶಾಂತಿ ಹೊಂದೋದು, ನೆಮ್ಮದಿ ಹೊಂದ್ಬೇಕನ್ನೋ ಬದಲಾವಣೆ ಆಗೋದನ್ನು ಬಿಡೋದನ್ನು, ಹುಚ್ಚು ಬಿಡೋದನ್ನು. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನು ಮಾನೆ. ಕೆಟ್ಟು ಹೋಗೋದನ್ನ ಇದು ಬೇಕಾದಷ್ಟು ನೀವು ವ್ಯವಸ್ಥಿತವಾಗಿ ಇಟ್ಕೊಂಡು ಇದರಿಂದ ಸುಖ ಹೊಂತೇನಂತ ನೀವು ತಿಳ್ಕೊಂಡ್ರು ಇದು ಕೆಟ್ಟು ಹೋಗುವ ವಸ್ತು. ನೋಡ್ರಿ, ವ್ಯವಸ್ಥಿತವಾಗಿ ಬೇಕಾದಷ್ಟು ನಾ ಎಲ್ಲ ಥರದ ಅನುಕೂಲ ಮಾಡಿ ಇಟ್ಕೊಂಡೇನಂದ್ರು ಒಂದಿನ ಕೆಟ್ಟು ಹೋಗೋದು, ಕೈ ಕೊಡ್ತೋನ ಇದು. ಅದಕ್ಕೆ ಇದರ ಮ್ಯಾಗ ಯಾಕೆ ನೆಚ್ಕೊಂಡು ಕುಂತೀವ ಅಂತ. ಶಾಣೆ ಅನ್ನೋ ದೊಡ್ಡ ನೀವು ಶಾಣೆ ಅದಾವು ಈ ಕೆಟ್ಟು ಹೋಗುವಂಥ ವಸ್ತುಗಳ ಅವಲಂಬನೆ ಮಾಡೋದು. ಹೋಗ್ಲಿ ಬಿಡ, ಅದನ್ನು ಅವಲಂಬನೆ ಮಾಡದೆ ಯಾವ ಇರ್ತಾನ ಅದ್ರ ಬಗ್ಗೆ ಚಿಂತನೆ ಮಾಡಕ್ ಹೋಗೋದು. ಈಗಾರ ಹೋಗೋದು, ಇನ್ನು ಯುಗಾಂತರ ಗಳದಿಂದ ಹೋಗೋದು ಬಿಡ, ಅದ್ರ ಬಡಿ ನನಗೆ ಅದಕ್ಕೆ ಆ ತಿಳುವಳಿಕೆ ಗಟ್ಟಿ ಮಾಡ್ಕೊಂಡವ ಬೇಕಾದಂಗೆ ತೋರ್ಲಿ, ಅದು ತೋರ್ಲಿ, ಅಡಗಲಿ, ಅದಕ್ಕೆ ಏನು ಬಾಧೆ ಆಗೋದಿಲ್ಲ. ಆ ತಿಳುವಳಿಕೆ ಅವ ಗಟ್ಟಿಯಾಗಿರ್ತದೆ. ಸಮಾಜ ಸ್ಥಿತಿಯನ್ನು ಹೊಂದಿ ಅವ ಅನುಭವ ಮಾಡ್ಕೊಂಡಿರ್ತಾನೆ. ಬೇಕಾದಂಗೆ ಆ ಬಾಧೆ ತನ್ನೋಳು ತೋರುದು ಅಂತ ಬಾಧೆ ಪಡೋದಿಲ್ಲ. ನಮ್ಗೆ ಆ ತಿಳುವಳಿಕೆ ಇಲ್ಲದಕ್ಕೆ ನಾವು ಬಾಧೆ ಪಡ್ತೇವೆ. ನನಗ ಆಗೈತಿ ಅಂತ, ಯಾವ್ದಕ್ಕಾರ ಏನಾರ ನಾನಾ ಆಗೈತಿ, ನನ್ನಲ್ಲಿ ಆಗೈತಿ ಅಂತ. ನೀ ಯಾರದೇನು ನೀ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಏನೂ ಆಗಿಲ್ಲ ಅನ್ನೋದು ನಿನಗೆ ಹೊಳಿದೈತಿ. ಏನಾಗೋದಿಲ್ಲ, ನೀ ಅಲ್ಲದ್ರೊಳಗೆ ಆಗಿರ್ತೈತಿ, ನಿನ್ನೊಳಗೆ ಏನೂ ಆಗೇ ಇಲ್ಲ ಅನ್ನೋದು ನಿನಗೆ ಅನುಭವ ಬಂದು ಖಾತ್ರಿ ಆದ್ರೆ ಚಿಂತೆ ಕಡಿತೈತಿ ಅಂತ. ಇನ್ನೊಬ್ಬರು ಹೇಳಿಕೆ ಮ್ಯಾಗ ಅದು ಆಗೋದ್ರ ಕೆಲಸ ಇಲ್ಲ. ಸ್ವತಃ ನಾವು ಅದಕ್ಕೆ ಆ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಚಿಂತೆ ಕಡಿತೈತಿ ನಮ್ಗೆ. ಇನ್ನು ನೀರೋಡಿಕೆ ಕಳ್ಕೊಬೇಕಂದ್ರೆ ನೀರು ಕುಡಿಬೇಕು, ನೀನು ಸೊಂಡಿನ ಹಚ್ಬೇಕ. ನೀನು ನೀರೋಡಿಕೆ ಹೋಗ್ಬೇಕಾದ್ರೆ ತನಿಸ್ಬೇಕಂತಂದ್ರೆ ನೀನು ಸೊಂಡಿನ ನೀ ಹಚ್ಬೇಕು. ಇನ್ನೊಬ್ಬರದು ಮಾಡಿರ್ಬೇಕು ಹೋಗ್ತೇನೆ. ಅದಕ್ಕೆ ಸ್ವತಃ ನೀನ ಇದನ್ನ ಅನುಭವ ತಗೋಬೇಕಾಗಿತ್ತು. ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ನೀನು ಕಲ್ಪಿಸ್ಕೊಂಡು ಇವನ್ನೆಲ್ಲವನ್ನು ಕೈ ಬಿಡವನ್ನೆಲ್ಲ. ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯನ್ನು ಕೈ ಬಿಡೋದನ್ನು ಬಿಟ್ಟ ನಿನ್ನಲ್ಲಿ ಐತೆ ಅನ್ನೋದನ್ನು ಅನುಭವ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಇದ ಅಭ್ಯಾಸ ಸದಾತ ನಡಿಬೇಕು ನೋಡು. ಇವನು ಬಿಡುವಂಥ ಪ್ರಯತ್ನ, ಬಿಟ್ಕೊಂತ ಹೋದ ಬಿಡ್ಲಿಕ್ಕೆ ಬಾರ್ದಂಥ ವಸ್ತುನ ನಾನು ಅನ್ನೋದು ಅನುಭವಕ್ಕೆ ಬರ್ತೈತಿ. ಒಮ್ಮೆ ಅದರ ಖಾತ್ರಿ ಮಾಡ್ಕೊಂಡು ನೋಡ್ರಿ ನೀವು, ಅಂದ್ರೆ ಚಿಂತೆ ಕಡಿತೈತಿ ನೋಡ್ರಿ. ಒಮ್ಮೆ ಅದರ ಎಚ್ಚರ ಆತ ಅಂದ್ರೆ ಪುನಃ ಅದು ಮರುವು ಬರೋದಿಲ್ಲ ನಿನಗೆ. ಒಮ್ಮೆ ಜ್ಞಾನ ಆತಂದ್ರೆ ಅದು ಪುನಃ ಅದು ಎಂದು ಅದನ್ನು ಮರುವು ಆಗೋದಿಲ್ಲ ನಿನಗೆ. ಜ್ಞಾನ ಹುಟ್ಟಿ ಅಂದ್ರೆ ಅದು ಸಾಯುವುದಿಲ್ಲ ಅಂತ ಹೇಳ್ತಿದ್ರು. ಅಜ್ಞಾನ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ. ಜ್ಞಾನ ಒಮ್ಮೆ ಹುಟ್ಟಿ ಅಂದ್ರೆ ಅದು ಸಾಯುವುದಿಲ್ಲ, ಅಜ್ಞಾನ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ. ಅದಕ್ಕೆ ಜ್ಞಾನ ಅಂದ್ರೆ ಆತ್ಮಜ್ಞಾನ. ನಾನು ಯಾರಿದ್ದೇನೋ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಅದು ಮಾಜುದಿಲ್ಲ ತಗಿಂದ. ಅವಾಗ ಪರಿಪೂರ್ಣತೆಯನ್ನು ನೀವು ಹೊಂದ್ತೀಯ ಅಂತ, ಜ್ಞಾನ ಸಮಾಧಿಯನ್ನು ಹೊಂದಿದಾಗ. ವ್ಯವಹಾರ ನಡಿಬೇಕಾದ್ರೂ ಸುಧಾ ಇಲ್ಲಿ
ಅಚಲವಾದ ವಚನವನ್ನು ನುಡಿಯುವುದನ್ನ ಸದ್ವಚನ ಅಂತ ಅದನ್ನ ನಂಬ್ತಾರ. ಖರೆ ಅದನಪ್ಪ ಇದಕ್ಕಿದ್ದಂಗೆ ಐತಿ ಬಿಡಿ ಬದಲಾವಣೆ ಆಗೋದಿಲ್ಲ. ಈಗ ಹೇಳ್ದವ ಒಂದು ಮತ್ತೆ ಬದಲಾವಣೆ ನಾ ಎಲ್ಲಿ ಹೇಳಿನಿ ಹಂಗ ಅಂದ್ರೆ ಬದಲಾವಣೆ ಆಗ ಯಾರು ನಂಬ್ತಾರ್ರಿ? ಮೊದಲಿನ ಮಂದಿ ಮುಟಿಗೆ ಕೊಟ್ಟು ಮುಟಿಗೆ ತಗೋತಿದ್ರು ಅಂತ ಕಾಗದಿಲ್ಲ ಪತ್ರ ಇಲ್ಲ. ಹೌದಿಲ್ಲ? ನೀನು ಬದಲಾವಣೆ ಮತ್ತೆ ಹುಟ್ಟಿಸ್ತಾನೆ, ಮತ್ತೆ ಸುಳ್ಳು ಕ್ವಾಟಿ ಪತ್ರ ಹುಟ್ಟಿಸಿ ಇನ್ನೇನ ಮಾಡ್ತಾನೆ. ಈಗ ಹೋದಿಲ್ಲ ಬನಾವಟಿಗಿರಿ ಮಾಡ್ತಾನಿಲ್ಲ. ಮಾತಂದ್ರೆ ಮಾತ ಹೌದಿಲ್ಲ? ವಚನ ಕೊಟ್ಟ ಮ್ಯಾಗ ಅವರು ವಚನ ಭ್ರಷ್ಟರಾಗುದಿಲ್ಲ. ಅಂದ್ರೆ ವ್ಯವಹಾರ ಅಂತಾರೆ ಅದಕ್ಕೆ. ಹೌದಿಲ್ಲ? ಈಗ ಮಾತಾಡೋದೊಂದು ನೀವು ಮಾಡೋದೊಂದು ಅಂದ್ರೆ ನಂಬ್ತಾರನ್ನ ಯಾರ ನೀನು? ನಂಬಿಕೆಗೆ ಯೋಗ್ಯ ಅಲ್ಲ. ಲಪಡ ಮನುಷ್ಯ ಬಿಡು ಮರ ಅಂತಾರೆ. ಅದ್ರಲ್ಲಿ ಯಾರು ನಂಬ್ತಾರೆ ಹೇಳ? ಮಾತಾಡ ಭಾಳ ಚಲೋ ಮಾತಾಡ್ದಿರ್ತಾನೆ ಒಳ್ಳೆ ಅಗದಿ. ನಾ ಯಾವಾಗಲೂ ನಿಂತಿದ್ದೇನೆ ಅನ್ನೋ ಖಾತ್ರಿ ಮಾಡ್ಕೋಬೇಕಾದ್ರೆ ಹೊರಗಿನ ಲಕ್ಷ್ಯ ಎಲ್ಲ ಪೂರ್ತಿ ಕೈ ಬಿಡಬೇಕಾಗತ್ತೆ. ಇದಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾಗತ್ತೆ. ಬಿಟ್ಟು ನಿಂತಾಗನ ಎಂದಿಲ್ಲ ಒಂದು ದಿನ ಬಿಡುವುದಂತ ಗ್ಯಾರಂಟಿನ. ಈಗ ಬಿಟ್ಟು ಹಾಕಿದ್ರೆ ಅನುಭವ ಮಾಡ್ಕೋಬಾರ್ದು. ಬಿಟ್ಟಾಗ ಅನುಭವ ಆಕೈತಿದ್ದು. ಈಗ ಬಿಡ ಗಟ್ಟಿಯಾಗಿ ನಿಂದ್ರು. ಗಟ್ಟಿ ಆದಾಗ ಭೇಟಿ ಆಗೋದಿದ್ದಾನೆ. ಬಿಡಾಕ ಗಟ್ಟಿ ಆದಾಗ ನಿನಗಿದೆ ಅನುಭವ ಭೇಟಿ ಆಕೈತಿ. ಇದು ಇರ್ಲಿ ಅಂದ್ರೆ ಹೆಂಗ್ ಸಾಧ್ಯ ಐತ್ರಿ? ನನಗೆ ಬಾಳೆನೂ ಇರ್ಲಿ ಆರಾಮನೂ ಇರ್ಲಿ ಅಂದ್ರೆ ಆರಾಮ್ ಬೇಕಂದ್ರೆ ಬಾಳೆ ಕಳ್ಕೊಬೇಕಾಕತಿ, ಬಾಳೆ ಕೈ ಬಿಡಬೇಕಾಕತಿ. ಆರಾಮ ಬೇಕಂದ್ರೆ ಅದನ್ನ ಕೈ ಬಿಡಬೇಕು. ಬಾಳೆ ಬೇಕಂದ್ರೆ ಆರಾಮ್ ಕಳ್ಕೊಬೇಕು. ಆರಾಮ್ ಕಳ್ಕೊಂಡ ಬಾಳೆ ಮಾಡೋದು ನೀ. ನೆಮ್ಮದಿ ಎಲ್ಲೈತಿ ಹೇಳಿ? ಅದ್ರ ಕಡೆ ಅದ್ರ ಬೆಣ್ಣು ಹತ್ತಿ ನಾವು ನೆಮ್ಮದಿ ಎಲ್ಲೈತಿ? ಬಾಳೆ ಅಂದ್ರೆ ಇದ ಇಂದ್ರಿಯ ಸಂಪರ್ಕ ಹೋಗಕ್ಕೆ ಬಾಳೆ ಅಂತೀನಿ. ಏನೈತಿ ನೀನು ಅದ್ರಾಗವ? ನೋಡಿದ್ದು ನೋಡೋದು, ಕೇಳಿದ್ದೆ ಕೇಳೋದು, ಇದ ಬಾಳೆ ಹೋದಿಲ್ಲ ನೀನು? ಇದ ಬಾಳೆ ಏನ್ ಕೊಡ್ತಿ ನಿನಗೆ? ಅದನ್ನ ಮಾಡೋದ್ರಿಂದ ಏನ್ ಲಾಭ ಆತಿ ನೋಡ್ಕೋ. ಎಚ್ಚರ ಆದ ಕೂಡಲೇ ಅದ ಅಲ್ಲ ಮಾಡಿದ್ದ ಮಾಡೋ ಕಿಸುಬಾಯ್ದಾಸ. ಇದ ಬಾಳೆ ನಿಂದು. ಹೆಚ್ಚಿಂದ ಏನೈತಿಪ್ಪ? ಅವ ಇಂದ್ರಿಯಗಳು, ವಿಷಯ ವಸ್ತುಗಳು. ಅವನ್ನ ತಾಳ್ಮೇಳ ಮಾಡೋದು, ಅವನ್ನ ಹೊಂದೋದು, ಅದರಿಂದ ಸುಖ ಸಿಗ್ತೈತಿ. ಅವನ್ನ ಸಂಗ್ರಹ ಮಾಡೋದು, ಅವನ್ನ ಸಂಪರ್ಕ ಮಾಡೋದು. ಇದಕ್ಕಿಂತ ಹೆಚ್ಚಿಂದ ಏನ್ ಮಾಡ್ತೀರಿ? ಯಾವ ಲೋಕದವರು ಇದ ಮಾಡಕತ್ತೀರಿ? ಚಲೋತಂಗ ಬಳೆ ಮಾಡ್ಬೇಕಂತ. ಯಾಕಲಿ ಅದು ಹೋಗದಂಗ ಎಲ್ಲ ಕಳ್ಕೊಂತಿಪ್ಪ. ಇದು ಬಳೆ ಮಾಡಕ್ ಬರ್ಲಿಲ್ಲ ಇದಕ್ಕಂತಿರ್ತಾರೆ. ನೀವು ಇಟ್ಕೊಂಡು ಕುಂಡಿರ್ತಾನೆ ನೀವು. ಯಾಕ್ರಿ? ಎಲ್ಲಿ ಹೋಗದಂಗ ಒಮ್ಮಿಗೆ ಬಿಟ್ಟು ಹೋಗಿಯಲ್ಲ. ಬಿಟ್ಬಿಟ್ಟು ಅವಾಗ ಅಳಾಕ್ ಚಲೋ ಮಾಡ್ತೀವಿ. ಇನ್ನೊಬ್ರು ಎಲ್ಲ ಕಳ್ಕೊಂತೀನಿ ನೋಡ್ಲಿ ಅದಂತ. ನೀನು ಎಷ್ಟು ದಿನ ಇಟ್ಕೊಳವ್? ನೀನಾರ ನಿನ್ನ ಬಾಳ್ಯಾರ ಎಷ್ಟು ದಿನ ಇರ್ತೈತಿ? ಅದು ಹೋಗೋದೇ ಅಲ್ಲ ಅದ. ಭಾಳ ಚಲೋತಂಗ ನೀ ಎಲ್ಲಿ ಹೋಗದಂಗೆ ಇಟ್ಕೊಂಡಾರ ನೀ ಹಿಂದಗಡೆ ದುಃಖ ಹೊಂದ್ಬೇಕಾಕೈತಿ. ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊ. ರಾಗದ್ವೇಷವೆಂಬ ಕರಿಕೆಗೆ ವಿವೇಕ ವೈರಾಗ್ಯವೆಂಬ ಗುದ್ದಲಿಯನ್ನು ಹಚ್ಚಬೇಕಾಕತಿ. ಹೌದು. ವಿರತಿ ಇಲ್ಲದೆ ಶಂಭು ಪದ ಭಕ್ತಿ ಘಟಿಸದೆ ವರ ಸಮಾಹಿತಿ ಸಿದ್ಧಿ ಪಡೆಯದೆ ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷವಿದು ಸತ್ಯ ಅಂತ. ಸುಮ್ಮನೆ ಆಗೋದಲ್ಲಪ್ಪ ಇದು ಅಂತ. ಯಾವುದನ್ನು ಕುರಿತು ಬುದ್ಧಿ ಬದಲಾವಣೆ ಎನ್ನುವಂಥದ್ದು ಅದು ಅಸದ್ ವಸ್ತು. ಯಾವುದನ್ನು ಕುರಿತು ಬುದ್ಧಿ ಬದಲಾವಣೆಯನ್ನು ಹೊಂದುವುದಿಲ್ಲ ಅದು ಸದ್ವಸ್ತು. ಬದಲಾವಣೆ ಹೊಂದೋದಕ್ಕೆ ವ್ಯಭಿಚಾರ ಅಂತಾರೆ. ಯದ್ ವಿಷಯ ವ್ಯಭಿಚರತೀತಿ ತತ್ ಅಸತ್, ಯದ್ ವಿಷಯ ನ ವ್ಯಭಿಚರತೀತಿ ತತ್ ಸತ್ ಅಂತ. ಬದಲಾವಣೆಯನ್ನ ಹೊಂದೋಂಗಿಲ್ಲ. ಚಂಚಲ ಆಗುವುದಿಲ್ಲ. ಯಾವುದನ್ನ ಲಕ್ಷ್ಯ ಕೊಟ್ಟರೆ ಬುದ್ಧಿ ಚಂಚಲ ಆಗುವುದಿಲ್ಲ ಅದು ಸದ್ವಸ್ತು. ಚಂಚಲ ಆಗುವುದು ಬದಲಾವಣೆ ಆಗುವುದು ಅಂದ್ರೆ ಬದಲಾವಣೆ ಚಂಚಲ ಆಗುವುದು ವ್ಯಭಿಚಾರ ಅಂತಾರೆ ಅದಕ್ಕೆ. ಅದ್ರಾಗ ಇರ್ಲಿಕ್ಕೆ ಅದು ಹಂಗ ಬದಲಾಕೋತ ಹೋಗ್ತೈತಿ. ಚಂಚಲ ಆಕೈತಿ ಮನಸ್ಸು.
ಬೇಕಾದದ್ದು ಸಿಕ್ಕರೆ ಯಾಕೆ ಚಂಚಲಕ್ಕತಿ ಇಂಥಲ್ಲಿ ಐತಿ ಅನ್ನೋದು ಅನುಭವಕ್ಕೆ ಬಂತಂದ್ರೆ ಆ ಸದ್ವಸ್ತುವಿನಗಳೆಲ್ಲ ಕೊಟ್ಟಾಗ ಬುದ್ಧಿ ನಿಶ್ಚಲಕ್ಕತಿ. ಅದೇ ಮುಕ್ತಿ, ನಿಶ್ಚಲ ತತ್ವವೇ ಜೀವನ್ ಮುಕ್ತಿ ಅಂದ್ರೆ ಏನು? ಆ ನಿಶ್ಚಲ ಸ್ಥಿತಿಯನ್ನು ಹೊಂದಬೇಕಾತಂದ್ರೆ ನಮ್ಮ ವಿವೇಕ ಜಾಗೃತ ಆಗಬೇಕು. ಏನು ಬೇಕಾದದ್ದು ಸಿಕ್ಕಾಗ ಮನಸ್ಸು ನಿಶ್ಚಲಕ್ಕತಿ, ಅವಾಗ ನಮಗದು ಅನುಭವ. ತತ್ವಜ್ಞಾನದಿಂದ ಇರುವಂತಹ ತೃಪ್ತಿ ಈ ಜಗತ್ತಿನ ಯಾವ ವಸ್ತುಗಳ ತಿಳುವಳಿಕೆ ಮಾಡಿಕೊಂಡ್ರೂ ನಿನಗಿರುವುದಿಲ್ಲ. ಏನು ಮಹಿಯೊಳಗೆ ಇಹುದನ್ನೆಲ್ಲವನ್ನು ಅರಿದೊಡ ಅದರಿಂದ ಜಗತ್ತಿನ ಎಲ್ಲ ವಿಷಯಗಳ ಜ್ಞಾನ ಐತಿ ಅಂದ್ರೂ ನಿನಗೆ ನೆಮ್ಮದಿ ಇರುವುದಿಲ್ಲ. ತತ್ವವನ್ನು ತ್ರಿಕಾಲ ಬಾಧ್ಯವಾದಂಥ ಇರು ಅದ ನೀನು ನಿನ್ನ ತಿಳುವಳಿಕೆ ನೀ ಮಾಡಿಕೊಂಡಾಗಿರುವಂತಹ ತೃಪ್ತಿ ಈ ಜಗತ್ತಿನ ತಿಳುವಳಿಕೆ ಮಾಡಿಕೊಂಡು ಎಷ್ಟೇ ಮಾಡಿಕೊಂಡ್ರು ಅದು ಇರುವುದಿಲ್ಲ ಅಂತ. ಅನಾತ್ಮದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಅದು ಸಿಗುವುದಿಲ್ಲ ಅಂತ ಎಲ್ಲ ಗೊತ್ತೈತಿ ನನಗೆ. ಏನು ಆದರೂ ನಿನಗೆ ನೆಮ್ಮದಿ ಇಲ್ಲ. ನಿನ್ನನ್ನು ನೀ ತಿಳ್ಕೊಂಡಾಗ ನಿನಗೆ ನೆಮ್ಮದಿ. ಎಲ್ಲ ನಮೂನಿ ಸಿದ್ಧಿಗಳನ್ನು ಪಡೆದೇನೆಂದ್ರು ಹಿಂಗದ ಅನಿಮಾದಿ ಸಿದ್ಧಿಗಳನ್ನೇ ಬಂದು ಪೇರ್ಮೆ ಲೋಕ ಡಂಗುರ ಮೆಣಸಿ ತನ್ನ ಬಗೆನಾರೈದ್ರೆ ಇರದಯ್ಯ ಸುಖ ಇರೋದಂತ. ಎಲ್ಲ ಲೋಕದಾಗೂ ಪ್ರಸಿದ್ಧಿ ಬಂದಿದೆಪ್ಪ, ಪಾಳೆ ಹಚ್ಚಿರಪ್ಪ ನನಗೆ ಜಗ ತರಬೇಕಾಗ್ಬೋದು. ಗಾಡಿಗಳು ಪಾರ್ಕಿಂಗ್ ಮಾಡಕ್ಕೆ ಜಾಗ ಸಿಗುವಲ್ದ ಹಂಗೆ ಮನುಷ್ಯ ದರ್ಶನ ಮಂದಿ ಕಾಳಕ ಭೇಟಿಯಾಗೈತಿ. ಅಂತಹ ಪ್ರಸಿದ್ಧಿ ಪಡೆದೇನೆಂದ್ರು ನಿನ್ನನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು? ಹಂಗೈತಿಲ್ಲ ಜಗತ್ತು ಒಂದು ಕಂಡು ಒಂದು ನಮ್ಗೆ ವ್ಯವಹಾರ ಸಂಕಟಗಳೆಲ್ಲ ನಿವಾರಣೆ ಆಗತ್ತಲೇ ಚೊಳಗಪ್ಪ ಸ್ವಾಮಿಗಳಿಲ್ಲ ಹೋಗು ನಡಿ ಪಾಳೆ ಹಚ್ತಾರೆ ಹೋದಿಲ್ಲ ಅಲ್ಲಿ. ಕಿಲೋಮೀಟರ್ ಗಟ್ಲೆ ಗಾಡಿ ನಿಂದಿರ್ತಾವ ಭೇಟಿ ಆಗಕ್ಕೆ. ಒಮ್ಮೆ ತೊಗೊಂತಂದ್ರೆ ಯಾಕ್ರಿ ಒಂದನ್ನು ನೋಡಿ ಒಂದನ್ನು ಏನು ಇದ್ರಾಗ ಅಂಥವನ್ನೆಲ್ಲ ಪಡೆದೇನೆ ಅನ್ನಿಸೋದು, ಜಗತ್ ಪ್ರಸಿದ್ಧಿ ಹೊಂದೇನ ಅನ್ನಿಸೋದ. ನಿನ್ನದು ನಿನಗೆ ಗೊತ್ತಿಲ್ಲ ಅಂದ್ರೆ ಏನು? ತನ್ನನ್ನು ತಿಳಿಲಿಲ್ಲ ಅಂದ್ರೆ ಇನ್ನುಳಿದ್ರ ಬಗ್ಗೆ ತಿಳ್ಕೊಂಡಾರೆ ಏನು ಮಾಡೋ? ಏನೂ ಲಾಭ ಇಲ್ಲ. ನೀನು ಏನು ಮಾಡಿದ್? ಭಾಳ ಮಂದಿ ಕೂಡಿಸಿ ಏನು ಮಾಡಿದ್ರು? ಸುರನರು ಒಂದೇ ತಲೆಯಿಂದ ಓದೇನು? ದೇವಾನ ದೇವತೆಗಳು ನಿನ್ನ ದರ್ಶನಕ್ಕೆ ಹಾಕೊಂಡು ಕುಂತಾರಪ್ಪ ಯಾಕ್ರಿ? ಅಂಥವ್ರು ಭೇಟಿಯಾಗ ಕೊಟ್ಟವ್ರು ಎಂಥವ್ರು ಬರ್ತಾರೋ ಮಗ ಇಲ್ಲಿ. ಅದರಿಂದಾರ ಏನಾಗಬೇಕಾಗಿತ್ತು? ಏನು ಒಳ್ಳೆ ನೋಡು ಪೈಕಿ ಎಲ್ಲ ನಾವು ಅಂತಿದ್ರು. ದೇವಾನ ದೇವತೆಗಳು ಬಂದು ಭೇಟಿಯಾಗ ಬಂದ ಒಬ್ಬ ಮುಂಡೆ ಮಕ್ಕಳಿದೆ ಅಂತ ಹೊಳ್ಳಿ ನೋಡು ಪೈಕಿ ನಾವಲ್ಲ ಅಂತ. ಅದರ ಅವಶ್ಯಕತೆ ಇಲ್ಲ ನಮ್ಗೆ. ಏನು ಎಷ್ಟೇ ಜಗತ್ತಿನ ವಸ್ತುಗಳು ತಿಳುವಳಿಕೆ ಮಾಡಿಕೊಂಡ್ರು ಅವು ನಿನಗೆ ನೆಮ್ಮದಿ ಕೊಡೋದಿಲ್ಲ, ಬ್ಯಾಸರಿಕೆ ಕೊಡ್ತಾ ಹೋದಿಲ್ಲ. ಅದೆಲ್ಲ ಜ್ಞಾನ ಮಾಡಿಕೊಂಡು ಎರಡು ದೊಡ್ಡದು ಡಿಗ್ರಿ ಪಡೆದೇನೆ ಏನು ಮಾಡಿದ್ದೆ? ಅದನ್ನು ಉಪ್ಪು ಹಚ್ಚಿ ನಕ್ಕು ಅದು ಏನು ಲಾಭ ಮಾಡ್ಕೊಂಡು ಹೇಳಿ? ನಿನ್ನ ನೀ ಕಲ್ತಿದ್ರೆ ಎಷ್ಟು ಲಾಭ ಆಕಿತ್ತು? ಶಾಣೆ ಹಾಕಿದ್ದೀನಿ. ಜಗತ್ತಿನ ಬಗ್ಗೆ ಕಲ್ತ ದಡ್ಡ ಆದ್ನಿ, ನಿನ್ನ ಬಗ್ಗೆ ನೀ ಕಲ್ತಿದ್ರೆ ಶಾಣೆ ಹಾಕಿದ್ದಿ. ಅದಕ್ಕೆ ಹೇಳ್ಯಾರು ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ ಅಂತ. ಏನು ಆನಂದದ ಅನುಭವದ ವ್ಯವಹಾರ ಏನಾರ ಬೇಸರಕತ್ತೇನ? ಆನಂದ ಅಂತ ಏನಾರ ನೆನಪು ಮಾಡಿರ ಅದ ಬೇಸರಕತಿ. ಅದು ಬೇಸರ ಆಗೋದು ಅದು ಆನಂದ ಅಲ್ಲ. ಆನಂದದ ನೆನಪಿನಾಗಿದ್ದ ಬೇಸರಿಕೆನ ಬರ್ತಲು. ಆನಂದ ಅಂತ ಏನಾರ ನೆನಪು ಮಾಡಿರ ಆನಂದ ಇರ್ತೈತೆ. ಅದು ಬೇಸರಕತಿ. ವಿಷಯ ವ್ಯವಹಾರ ಬೇಸರಕತಿ ಅಂದ್ರೆ ಅದು ಆನಂದ ಅಲ್ಲ. ಏನು ನೆಮ್ಮದಿ ಇಲ್ಲ ಅದ್ರಾಗ. ಆನಂದದ ಕಡೆಲ್ಲ ಕೊಟ್ಟಾಗ ನಿನಗೆ ಅದರ ಅನುಭವ ಆಕೈತಿ. ಎದರದರ ಕಡೆಲ್ಲ ಆನಂದ ಅಂತ ಏನಾರ ತಿಳ್ಕೊಂಡ್ರೆ ಭಾವಿಸ್ಕೊಂಡಾಗ ಆಕೈತಿ. ಅದು ಆನಂದ ಹಿಂಗೈತೆ ಭಾವಿಸ್ಕೊಳಿಕ್ಕೆ ಬರೋದಿಲ್ಲ. ಅದು ಏನು ಭಾವನೆಗೆ ಬಂದದ್ದು ಅದು ಅಲ್ಲ. ಅದು ಭಾವಾತೀತ, ಅದನ್ನು ಭಾವಿಸಲಿಕ್ಕೆ ಬರೋದಿಲ್ಲ. ಏನು ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲ ನಮಗೆ ಇರದಯ್ಯ ಸುಖ ಇರೋದು ಅಂತಕ್ಕೆ. ಅದಕ್ಕೆ ಭಾವನೆಗಳಿಗೆ ಅದು ನಿಲುಕದ್ದು ಅಂತ.
ಕುರಾಣ, ಬೈಬಲ್, ವೇದಾದಿಗಳನ್ನು ಬರೆದವ್ರು ನಾವು ನೋಡು. ಅವಾಗ ಬರ್ದಿದ್ದೀವಿ, ಈಗ ಹೇಳಕ್ ಬಂದೀವಿ. ಹಿಂದಿಂದ ಏನಾರು ಗೊತ್ತೈತಿ ನಿನಗೆ? ಗೊತ್ತಿದ್ದ ನೆನಪು ಮಾಡಿ ನೋಡ್ಕೊ. ಅವಾಗೂ ನಾವು ಮಾಡಿದ್ದೇವೆ, ನಾವು ಹೇಳಕ್ ಬಂದೀವಿ ಈಗ ಅಂತ. ಗೊತ್ತಿಲ್ಲ, ನಾವೇನ್ ಮಾಡೋಣ? ಬುದ್ಧ ಆಗಿ ಹೋಗಿ ಎಷ್ಟು ದಿನ ಆಯ್ತು? ಪೈಗಂಬರ ಆಗಿ ಹೋಗಿ, ಕ್ರಿಸ್ತ ಆಗಿ ಹೋಗಿ. ಅವ್ನು ಕ್ರಿಸ್ತ ಇತ್ತಿತ್ಲಾಗೆ ಹಾಗ್ರಿ. ಬುದ್ಧ ಕ್ರಿಸ್ತಿಶಕ ಪೂರ್ವ, ಕ್ರಿಸ್ತ ಹುಟ್ಟಕ್ಕಿಂತ ಮೊದಲು ಆಗಿ ಹೋಗ್ಯಾನ. ಅವಾಗನೇ ಆಯ್ತಿದ್ರು, ಯಾವಾಗಲೂ ಇದ್ದದ್ದು. ನಾಯಿ ನಿಮ್ಗೆ ಹೊಸದಾಗಿ ಹೇಳಕತ್ತಿದ್ದಿಲ್ಲ, ಹಿಂದಿನ ಋಷಿಮುನಿಗಳು ಹೇಳಿದ್ದದು, ಹೇಳಿ ಅನುಭವ ಮಾಡಿ ತಂದ್ಕೊಂಡು ಇಟ್ಟವಾದ ಇದು ಎಲ್ಲ ಜೀವಿಗಳಿಗೆ ಕಲ್ಯಾಣ ಆಗಲಿ ಅಂತ ಅದನ್ನ ಅವರು ಎಚ್ಚರಗೊಳಿಸ್ಕೊಂತ ಬಂದಾರೆ ಕಾಲಕ್ಕನ. ನಮ್ಮ ಭಾರತೀಯ ಋಷಿಮುನಿಗಳಿದನ್ನು ಎಂದಿನಿಂದ ಮತ್ತೆ ಹೇಳಕ್ ಬರೋದಿಲ್ಲ. ಭಾರತೀಯ ಸಂಸ್ಕೃತಿ ಅನಾದಿ ಅನಂತ ಅಂದಾರೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ತನ್ನ ಸ್ವರೂಪ ಜ್ಞಾನ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ಪಶು ಪಕ್ಷಿಗಳಾಗಿ ಹುಟ್ಟುವುದು ಬೇಸರ. ಇದನ್ನೇ ಹೇಳಿ ಅಗದಿ ಆರಾಮರ ಇರಾಕ್ ಬರ್ತೈತೆ. ಯಾವುದು ಕಿಟಕಿಟು ಇಲ್ಲ, ಬರೀ ತಿನ್ಕೋದು, ಮಕ್ಕಳು ಮರಿ ಹಿಡಿದು ಇದಂದ್ರೆ ಬರೀ ಇಷ್ಟ ಮಾಡೋದ. ಮನುಷ್ಯನ ಜನ್ಮ ಏನು ಉಪಯೋಗ ಇಲ್ಲ. ಬಾಕಿ ಜನ್ಮದಾಗ ಅದು ಸರಳ ನಡಿತೈತಿ, ಅದಲ್ಲ. ಇದನ್ನೇ ಎಷ್ಟು ಕಿಟಕಿಟಿ ಮನುಷ್ಯನ ಜನ್ಮದಷ್ಟು ಕಿಟಕಿ ತೊಂದರೆ ಅಲ್ಲಿ ಬಾಕಿ ಜನ್ಮದಾಗಿರೋದಿಲ್ಲ. ಸ್ವತಂತ್ರವಾಗಿ ಅವು ಇರಾಕ್ತೈತಿ, ಬರೀ ಅಷ್ಟ ಮಾಡೋದಾರ. ಇದಕ್ಕೆ ಯಾಕೆ ಮನುಷ್ಯನ ಜನ್ಮ ಶ್ರೇಷ್ಠ ಐತೆ ಅಂದ್ರೆ ನೀನು ನಿಜವನ್ನೇ ತಿಳ್ಕೊಳಿಕ್ಕೆ ಇಲ್ಲಿ ಅವಕಾಶ. ಇಲ್ಲಿ ನಾವು ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಬೇಕು. ಇದೇ ನಮ್ಮ ಕೆಲಸ. ಮನುಷ್ಯನ ಜನ್ಮದ ಕೆಲಸ ಅಂದ್ರೆ ನಮ್ಮ ನಿಜವನ್ನು ನಾವು ತಿಳ್ಕೋದು. ಪಶು ಜನ್ಮದ ಕೆಲಸ ಕೈ ಬಿಟ್ಟು ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದವ್ರು ಎಷ್ಟು ಮಂದಿ ಇದೆ ನಾವು? ಬರೀ ಮುಂಜಾನೆ ಸಂಜೆ ಮಟ್ಟ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಪಶು ವ್ಯವಹಾರನ, ವಿಷಯ ಸಂಗ್ರಹ, ವಿಷಯ ಭೋಗ. ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದವ್ರು ಎಷ್ಟು ಮಂದಿ ಇದ್ರೆ ಹೇಳಿ? ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಕೆಲಸದಾಗ ಔಷಧಕ್ಕೆಲ್ಲ ಸಿಗ್ತಾರ ನೋಡ್ರಿ. ನಿಮ್ಮ ಧಾರವಾಡ ವಿದ್ಯಾದ ಕೇಂದ್ರ ಅಂತೀರಲ್ಲ, ವಿದ್ಯಾದ ಕೇಂದ್ರ ಅಲ್ಲಾರ ಸಿಗ್ತಾರನೋ ಅಂತ. ಅದು ಪಶು ವ್ಯವಹಾರಕ್ಕನ ಹೋದ್ರೆ ನಿಮ್ಮ ವಿದ್ಯೆ ಅಲ್ಲ. ಅದನ್ನು ಕಳ್ಕೊಂಡ ನಾನು ಮುಕ್ತಿದ್ದೆ, ನಾನು ತಿಳ್ಕೊಳಿಕ್ಕೆ ಏನಾದ್ರು ಉಪಯೋಗ ಮಾಡ್ಕೊಂಡಿಲ್ಲ ಆ ಜ್ಞಾನವನ್ನು. ಪಶು ವೃತ್ತಿ ಒಳಗೆ ಐತಿ ನಿಮಗೆಲ್ಲ. ಅದಕ್ಕೆ ವ್ಯವಸ್ಥೆ ಮಾಡೋದು, ಅದ ಶನೇತನ. ಎಷ್ಟು ಗಳಿಸಿರ ನಿನಗೆ ಅದರಿಂದ ತೃಪ್ತಿ ಐತಿ ಹೇಳಿ? ಇನ್ನೂ ಬೇಕು ಅನಿಸ್ತೈತಿ, ಇನ್ನೂ ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಹೆಂಗೆ ಹೆಚ್ಚಿಗೆ ಆಕೈತಿ ಹಂಗಂಗೆ ಅದನ್ನ ಏನು ಮಾಡ್ಬೇಕು, ಅದನ್ನ ಎಲ್ಲಿ ತೊಡಗಿಸ್ಬೇಕು, ಅದನ್ನು ಎಲ್ಲಿ ಯಾಕ್ರೆ ಏನು ಹಿಡಿಬೇಕು, ಅದಕ್ಕೆ ಅದಿಲ್ಲ ಎಲ್ಲಿ ಹಾಕ್ಬೇಕು ಆ ದುಡ್ಡು, ಎಷ್ಟು ಹಾಕ್ಯಾರ, ಎಲ್ಲಿ ಇದ್ರ ಏನು ಇರಲಿಲ್ಲ ಅಂದ್ರೆ ನೀ ಆರಾಮನೇ ಇದ್ದಿ. ಮೊದಲು ನಿದ್ದೆ ಹತ್ತವಲ್ದು. ಈಗ ನಿನಗೆ ಲೆಕ್ಕ ಹಾಕಿ ಎಲ್ಲಿ ಪಟ್ನಿ ಏನೇನು ಮಾಡಿದ್ವಿ, ಬರೇ ಇದೆ ಹೆಸಂದಾಗ. ಕೆಡಕಿಗಿನ ಅದು ನೆಮ್ಮದಿ ಇಲ್ಲ. ಲಕ್ಕದನವಿರಲು ಕೆಡಗುಮ್ ಅಂತ ಯಾಕೆ ಹೇಳ್ಯಾರ? ಅದು ನೆಮ್ಮದಿ ಕೊಡೋದಲ್ಲಪ್ಪ ನಿಮ್ಗೆ. ಅದಕ್ಕೆ ಸಂಗ್ರಹ ವೃತ್ತಿ ಇರಬಾರ್ದಂತ. ಎದನ್ನು ಇಟ್ಕೊಳಕ್ ಹೋಗ್ಬೇಡ, ಅದು ನಿನ್ನ ಚಿಂತೆ ಹಸ್ತತಿ. ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಅದಕ್ಕೆ ಆಶೆ ಆಯ್ತಂದ್ರೆ ನಾನು ಹಂಗ ಆಗ್ಬೇಕನ್ನೋ ಚಿಂತೆ. ಅದಕ್ಕೆ ಹಂಗಾದ್ರೆ ಚಿಂತೆ ಕಡಿತೈತೇನ? ಅದು ಕಡಿದಿಲ್ಲ. ಇದ್ದದ್ದನವು ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಹೌದಿಲ್ಲ? ಬಡತನ ಬಂದರೂ ಚಿಂತೆ, ಸೌಕರ್ಯಕ್ಕೆ ಬಂದರೂ ಚಿಂತೆ. ನಿನಗೆ ಚಿಂತೆ ಇಲ್ಲದವ್ರನ್ನ ಒಬ್ಬರನ್ನು ಕಾಣೆ. ಮದುವೆಯಾದರೂ ಚಿಂತೆ, ಮಕ್ಕಳಾದರೂ ಚಿಂತೆ, ಹೆಂಡತಿ ಕುರುಪಿಯಾದರೂ ಚಿಂತೆ, ಚೆಲುವೆಯಾದರೂ ಚಿಂತೆ. ಹೌದಿಲ್ಲ? ಎಲ್ಲಿ ಹೊರಗೆ ಹೋಗಿ ಕೊಡ್ಬಾರ್ದಪ್ಪ. ಹೌದಿಲ್ಲ? ಏನು ಚಾಂತಿ ಇದ್ದಂದ್ರೆ ಹೊರಗೆ ಹೋಗೋಂಗಿಲ್ಲ ಇಲ್ಲಿ. ಹೌದಿಲ್ಲ? ಇದು ಕುರುಪಿ ಆಗಿತ್ತಂದ್ರೆ ಎಷ್ಟು ಜನ್ಮದ ಇದೀನಪ್ಪ ಇದು. ಹೌದಿಲ್ಲ? ಏನು ಚಿಂತೆ ಇಲ್ಲದವ್ರನ್ನ ಒಬ್ಬರನ್ನು ಕಾಣೆ. ನಿಶ್ಚಿಂತ ಆಗ್ಬೇಕನ್ನೋಗಿದ್ರೆ ನಿನ್ನನ್ನು ನೀ ತಿಳ್ಕೊಂಡಾಗ ನಿನ್ನ ಚಿಂತೆ ಕಡಿತೈತಿ ನೋಡ್ರಿ. ಅನ್ಯದರ ಅವಲಂಬನ ಮಾಡೋಂಗಿಲ್ಲ. ಚಿಂತೆ ಕಳ್ಕೊಂಡು ಆರಾಮ ಇರ್ಬೇಕನ್ನೋಗಿದ್ರೆ ಈ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ನೀ ಯಾರಿದ್ದೀನೋ ಅಂತ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೊ. ಚಿಂತೆಗಳೆಲ್ಲ ಕಡಿದು ಹೋಗಿ ಮನಸ್ಸಿಗೆ ವಿಶ್ರಾಂತಿ ಆಗುವಂಥ ಪರಬ್ರಹ್ಮ ಅಂದ್ರೆ ನಿನ್ನನ್ನು ನೀ ತಿಳ್ಕೊ.
ಪರಬ್ರಹ್ಮ ಸ್ಥಿತಿಯನ್ನು ವಿವೇಕದಿಂದ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಅದು ವಿಚಾರದಿಂದ ಜ್ಞಾನದಿಂದ ಅದರ ಅನುಭವವನ್ನು ನೀವು ಮಾಡ್ಕೋ. ಯಾವ ಕರ್ಮದ ಫಲ ಅಲ್ಲ, ಅದು ಜ್ಞಾನದ ಫಲ. ಎಲ್ಲಿ ತನಕ ನಿನಗೆ ಜ್ಞಾನ ಆಗುದಿಲ್ಲ ಅಲ್ಲಿ ತನಕ ಚಿಂತೆ ಕಡಿದು ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀನಲ್ಲದನ್ನು ನೀನಂತ ತಿಳ್ಕೊಂಡು ಚಿಂತೆ ಮಾಡಾಕತ್ತಿ. ತೀರ್ಥಯಾತ್ರೆಯನ್ನು ಮಾಡುವುದರಿಂದಾಗಲಿ ಹೊರಗಿನ ಆಡಂಬರ ಪೂಜಾದಿಗಳನ್ನು ಮಾಡೋದರಿಂದ ನೀನು ವಿವೇಕ ಉದಯ ಆಗುವುದಿಲ್ಲ. ತೀರ್ಥಯಾತ್ರೆಗೆ ಹೋಗೋದು ಅಂದ್ರೆ ಅದು ಒಂದು ಭ್ರಮಣ ಅಲ್ಲ. ಅಲ್ಲಿ ಐತೇನ ಅದು? ಅಲ್ಲಿ ಹೋದ್ರೆ ನಿನಗೆ ಬರ್ತೈತೇನ? ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಕತ್ತೇನ? ಎಲ್ಲಿ ಹೋದ್ರೆ ಕಡಿಮೆ ಆಕತ್ತೆ? ಎಲ್ಲ ತಿರುಗಿತ್ಪ, ಇನ್ನೇಮ್ ಹೋಗಿ ಬರೋಣಪ್ಪ ಅಲ್ಲಿಗೆ. ಯಾಕ್ರಿ ಆಸಕ್ತಿ ಕಡಿಮೆ ಆಕತ್ತೇನ ಅದು? ಎಲ್ಲಿ ಹೋದರೂ ಏನು ಇಲ್ಲ ಅನ್ನೋದು ಹೊಡಿಬೇಕಲ್ಲ. ಏನು ಭಾಳ ಕಠಿಣ ಅದ. ಅನಾಸಕ್ತಿ ಬರ್ಬೇಕಾದ್ರೆ ಅಲ್ಲಿ ಹೋದಾಗ ಬರ್ತೈತೆ ನಿನಗೆ ಅನಾಸಕ್ತಿ. ಬಟ್ಟಿ ಬದಲು ಮಾಡಿರ್ ಬರ್ತೈತೆ ಅನಾಸಕ್ತಿ. ತಲೆ ಬೋಳ್ಸಿರ್ ಬರ್ತೈತೆ ಅನಾಸಕ್ತಿ. ಯಾಕ್ರಿ ಅರಿಬಿ ಹಾಕೋಲಿ ಅಡ್ಡಾಡಿರ್ ಬರ್ತೈತೆ ಅನಾಸಕ್ತಿ. ಯಾರು ಸೋಗ ಹಾಕಿರ್ ಬರ್ತೈತೆ ಹೇಳ ಅನಾಸಕ್ತಿ. ವಿವೇಕದಿಂದ ಬರ್ತೈತೆ ಅದು, ವಿಚಾರದಿಂದ. ವಿಚಾರಕ್ಕೆ ಮುಖ ಕೊಟ್ಟಾಗ ಇವೆಲ್ಲ ದೋಷ ದರ್ಶನ ಆದಾಗ ಅನಾಸಕ್ತಿ ಬರ್ತೈತೆ. ಇದ್ರ ಹಕ್ಕಿಕತಿ ಗೊತ್ತಾಗ್ಲಿಕ್ಕೆ ಮೊದಲು ಬೆನ್ನು ಹತ್ತಿ ಇದ ಖರೆ, ಇದ ಸುಖರೂಪ ಅಂತ. ಇದೆಲ್ಲ ಅನಿತ್ಯತಿ ದುಃಖ ರೂಪಿ ಐತಿ ಅನ್ನೋದು ನಿನಗೆ ಹೊಳೆದಾಗ, ಈ ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಬರ್ತೈತಿ ನಿನಗೆ ಅನಾಸಕ್ತಿ. ಅಂದ್ರೆ ವೈರಾಗ್ಯ. ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ತೈತಿ ನಿನಗೆ. ತಿಳುವಳಿಕೆ ಬಂದ ಮ್ಯಾಗ ಅದು ಬರ್ತೈತಿ ಪೂರ್ಣ ನಿಜವಾದ ವೈರಾಗ್ಯ. ತಿಳಿಯಲೇ ಸಿಗ್ಲಿಕ್ಕೆ ಬಿಟ್ರೆ, ಪ್ರತಿಕೂಲ ಆದಾಗ ಬಿಟ್ರೆ ಅದ್ರಾಗ ಏನೈತಿ ಅಂದ್ರೆ ಅದ್ರಾಗ ಏನೈತಿ ಬಿಡ್ರಿ. ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಅದು ವೈರಾಗ್ಯ ಅಲ್ಲ. ಮತ್ತು ಅನುಕೂಲ ಆದ್ರೆ ಹೋಗವ. ಸಿಗ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿರು ಬಿಟ್ಟು ಯಾರು ಏನು ಕೊಡಿಲ್ಲ ಅಂತ ಮದುವೆ ಆಗೋದು ಬಿಟ್ಟು ಕನ್ಯಾ ಹುಟ್ಟುವಲ್ಲ. ಈಗ ಏನು ಮಾಡೋದು? ಈ ಜೀವನ ನಮ್ಗೆ ವ್ಯರ್ಥ ಆತಂತ ಹೌದಿಲ್ಲ? ರೈತರ ಮಕ್ಕಳಿಗೆ ಯಾರು ಕನ್ಯಾ ಕೊಡುವಲ್ಲ ಪರಿಸ್ಥಿತಿ ಅಂತ ಆದಾಗೆ. ಹೌದಿಲ್ಲ? ಎಷ್ಟು ತಿರುಗಿರು ಹಂಗ ಕುಂತವ್ರಿಪ್ಪ. ಮದುವೆ ಮಾಡಿಕೊಳ್ಳೋದು ದೊಡ್ಡ ಸಮಸ್ಯೆ ಆಗೈತೆ. ಕನ್ಯೆ ಸಿಗುವಲ್ಲ. ಅದನ್ನು ಸಿಕ್ಕೊಂಡ್ರೆ ನೀ ಆರಾಮದೇನಂತ ಅದು ಭ್ರಮ ಆಗೈತೆ. ಸುಖ ಸಿಗ್ತದೆ. ಓಡಾಕ ಬಲಿಯಾಗ ಹೋಗಕ್ಕೆ ಪ್ರಯತ್ನ ಮಾಡ್ತೈತಿ ಇಲ್ಲಿ. ಆ ವಾಸನೆ ನೋಡಿದ್ದು ಒಳಗೆ ಏನೈತು ಇಲ್ಲ. ಒಳಗೆ ಹೊಕ್ಕ ಮ್ಯಾಗ ಅದು ಹೊರಗೆ ಹೋಗಕ್ಕೆ ಪ್ರಯತ್ನ ಮಾಡ್ತೈತಿ. ಇವು ಆದದ್ದು ಏನು ಬಂತಿಪ್ಪ ನಾವು ಇಲ್ಲಿ ಸಿಕ್ಕೊಂಡಿವಂತ. ಎಲ್ಲಿ ಹೋಗಲಂಗ ಬಲಿಯಾಗ ಸಿಕ್ತಿತ್ತು. ಬಲಿಯಾಗ ಸಿಕ್ಕಂಗನಲ್ಲ, ಅದು ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ. ಹೌದಿಲ್ಲ? ಈ ವ್ಯಾಮೋಹದ ಬಲಿಯಿಂದ ಕಡೆಕಾಗೋದು ಭಾಳ ಕಠಿಣ ಐತಿ. ವ್ಯಾಮೋಹದ ಬಲಿಯ ಇದರಿಂದ ಪಾರಾಗಬೇಕಾತಂದ್ರೆ ನಾವು ಇದ ದಾರಿ. ಇದಕ್ಕೆ ಬೇರೆ ದಾರಿ ಇಲ್ಲ. ಮಹಾತ್ಮರ ಸಂಘ. ಈ ವಿಷಯದ ವ್ಯಾಮೋಹದಿಂದ ನಾವು ಪಾರಾಗಬೇಕಾದ್ರೆ ಈ ಸಂಘನ ಸತ್ಸಂಗನ ಇದಕ್ಕೆ. ಮೋಹದ ಬಲಿಯಿಂದ ಪಾರಾಗಬೇಕಾದ್ರೆ ಬೇರೆ ಉಪಾಯ ಇಲ್ಲ ಇದಕ್ಕೆ. ಎಷ್ಟು ಸತ್ಸಂಗ ಮಾಡಿದ್ರು ನಿನಗೆ ವ್ಯಾಮೋಹ ಕಡಿಮೆ ಅಂತ ಬರ್ತೈತೆ ಹೇಳಿಕ್ ಬರ್ತಾರೆ. ಇಲ್ಲಿ ಇಟ್ಕೊಂಡು ಮತ್ತು ಇಲ್ಲಿ ವಿಷಯ ವಸ್ತುಗಳ ಕಡೆ ಲಕ್ಷ್ಯ ಇತ್ತಂದ್ರೆ ವ್ಯಾಮೋಹ ಹೆಂಗೆ ಹೋಗ್ಬೇಕು? ಮಹಾತ್ಮರು ಹೇಳುವುದು ವಿಷಯದ ಕಡೆ ಗಮನ ಇತ್ತಂದ್ರೆ ವ್ಯಾಮೋಹ ಕಡಿಬೇಕು ಅಂತ ಬರ್ತೈತಿ. ಅವ್ರು ಏನನ್ನು ಕುರಿತು ನಿನ್ನ ಇರುವನ್ನು ಕುರಿತು ಅವ್ರ ಲಕ್ಷಣ ಬೋಧ ಎಚ್ಚರಿಕೆ ಕೊಡ್ತಿರ್ತಾರೆ. ಅದರ ಕಡೆ ಲಕ್ಷ್ಯ, ಅದರ ಬಗ್ಗೆ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಿದಾಗ ಈ ವ್ಯಾಮೋಹದಿಂದ ಕಡಿಕಾಗಬಹುದು. ಈಗ ಮನುಷ್ಯನ ಜನ್ಮ ಇರಬೇಕು ಅಂತ ಒಂದು ಮಾರ್ಗದರ್ಶನ ಸಿಗಬೇಕು ಮತ್ತು ಪ್ರಯತ್ನನೂ ಬೇಕು. ಅಂದಾಗ ಈ ವ್ಯಾಮೋಹದಿಂದ ಪಾರಾಗಕ್ಕೆ ಬರ್ತೈತೆ ನಾವು. ಈ ವ್ಯಾಮೋಹ ಕ್ಷಯ ನಾಶ ಆಗೋದಕ್ಕೆ ಮೋಕ್ಷ ಅಂತಾರೆ. ಮೋಹ ಕ್ಷಯ. ಮೋಕ್ಷ ಅಂದ್ರೇನು? ವಿಷಯದ ವ್ಯಾಮೋಹದಿಂದ ಕಡೆಕಾಗೋದು. ಅಂದಾಗ ನೀನು ಮುಕ್ತ ಆಗ್ತಿ. ಇಲ್ಲಾಂದ್ರೆ ಅದ್ರ ಗುಲಾಮಗಿರಿ ಒಳಗೆ ಸಿಕ್ಕೊಂಡ ಯಾಕ್ರಿ ಬೆನ್ನು ಹತ್ತಿ ವಿಷಯದ ಗುಲಾಮ ಹಾಕೊಂಡು ತಿರುಗಬೇಕಾಗೈತಿ. ಇದರಿಂದ ಬಿಡುಗಡೆ ಆಗೋದು ಯಾವಾಗಪ್ಪ ಅಂದ್ರೆ ಅದ್ರ ಮೋಹವನ್ನು ಬಿಡೋದು. ಅದು ಸುಖ ಕೊಡೋದಿಲ್ಲ ಅಂತ ತಿಳಿಯೋದು, ಅದರ ಬಗ್ಗೆ ಮನಸ್ಸು ಹಾಕಕ್ಕೆ ಹೋಗ್ಬಿಡ ಅದರ ಕಡೆ. ಅಂತ ಎಲ್ಲಿ ಐತಿ ಹಂಗಾರೆ ಸುಖ? ನಿನ್ನಲ್ಲಿ ಐತಿ ಅನ್ನೋ ತಿಳ್ಕೊಳಿಕ್ಕೆ ನೀ ಯಾರದನ್ನು ಜ್ಞಾನ ಮಾಡ್ಕೊಂಡಾಗ ಅನ್ಯದ್ರ ಮ್ಯಾಗಿನ ವ್ಯಾಮೋಹ ಹೋಗ್ತೈತಿ.
ಇಂಥಲ್ಲಿ ಐತಿ ಅನ್ನೋದು ಅದಕ್ಕೆ ಅನುಭವಕ್ಕೆ ಬಂದಾಗ ಅನ್ಯದ್ರಾಗ ಹುಡುಕೋದೆಲ್ಲ ಬಂದಾಕತಿ. ನನ್ನಲ್ಲಿ ಐತಿ ಅನ್ನೋದು ಗೊತ್ತಿಲ್ಲದಕ್ಕೆ ಅನ್ಯದ್ರಾಗ ಹುಡುಕಾಕತ್ತೀನಿ. ಅದಕ್ಕೆ ಸರಿಯಾದ ತಿಳುವಳಿಕೆ ಮಾಡಿಕೊಡ್ಬೇಕಾಗಿದೆ ಮನಸ್ಸಿಗೆ. ಅದು ಅಂತ ಸತ್ಸಂಗದ ಮುಖಾಂತರ ಅದು ಗೊತ್ತಾಕತಿ, ಅನುಭವಿಗಳ ಮುಖಾಂತರ ಅದು ಗೊತ್ತಾಕತಿ. ಅವಾಗ ಅದಕ್ಕೆ ಸರಿಯಾದ ತಿಳುವಳಿಕೆ ಆತಂದ್ರೆ ಅನ್ಯದ್ರಾಗ ಹೋಗೋ ಹರಿದಾಟ ತಪ್ಪತಿ. ಅದ್ರ ಮ್ಯಾಗ ವ್ಯಾಮೋಹ ಉಳಿದಿಲ್ಲ, ಮೋಹ ಅನ್ನುವಂಥದ್ದು ನಾಶ ಆಗಿಬಿಡ್ತತಿ. ಇದ್ರ ಗೊಡಿವೆ ಅದಕ್ಕಂತ ನಾವು ಯಾಕ್ರಿ, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗೆನ್ಯಾಕು ಅಂತ. ಮೋಹ ಅನ್ನುವಂಥದ್ದು ಹೋತಂದ್ರೆ, ವಿಷಯದ ವ್ಯಾಮೋಹ ಹೋತಂದ್ರೆ ಈ ಜಗತ್ತಿನ ಗೊಡಿವೆ ಅದಕ್ಕೆ. ಮತ್ತೆ ಇಲ್ಲಿ ಹುಟ್ಟಿ ಬರೋದ್ ಕೆಲಸ ಏನೈತಪ್ಪ, ಮಾವನ ಮನೆಗೆ ಹುಟ್ಟಿ ಬಂದಿ ಇಲ್ಲಿ ಯಾಕ್ರಿ, ಮೋಹದ ಮೂಲಕ. ಅದ ಜನ್ಮಕ್ಕೆ ಹಾಕೈತಿ ನಿನಗ, ಹೌದಲ್ಲ? ಮೋಹನ ಸತ್ಯ ಅಂದ್ರೆ ಇಲ್ಲಿ ಬರೋ ಕೆಲಸ ಏನೈತಪ್ಪ, ಏನೈತಿ ಸತ್ಯದ ಹಿಂದಿ ಮನಿಗೆ ಯಾಕೆ ಹೋಗ ನಾವು ಯಾಕ್ರಿ? ಹಂಗ ಮೋಹ ಅನ್ನುವಂಥದ್ದು ನಾಶ ಆತಂದ್ರೆ ಜಗತ್ತಿಗೆ ಹುಟ್ಟಿ ಬರುವುದು ಅದಕ್ಕೆ ಬೇಕಾಗಿದೆ. ಇದ್ರ ಹಂಗೇನು ನಮಗೇನಂತ. ಅದಕ್ಕೆ ಶರೀಫ್ರು ಹೇಳ್ಯಾರ, ಮೋಹ ಅನ್ನುವಂಥ ಹೆಂಡತಿ ತೀರಿದ ಮ್ಯಾಗ ಇದು ಮಾವನ ಮನೆಗೆ ಯಾಕೆ ಬರುದು ಇಲ್ಲಿ ಯಾಕ್ರಿ? ಈ ಹಂಗೆ ಅದಕ್ಕೆ ಬೇಕಾಗಿತ್ತು ನಮಗೆ. ಬರುದಿಲ್ಲ ನಾವು ಪುನಃ ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಒಮ್ಮೆ ಅದನ್ನ ಹಂಗ ಹರಿದ ನಿಂತ ಮ್ಯಾಗ ಇದ್ರ ಹಂಗೆ ನಾವು ಜಗತ್ತಿನ ಹಂಗಿಲ್ಲ. ಹಂಗೆ ಮಾಡ್ಕೋಬೇಕಲ್ಲ ನಾವು, ಎಚ್ಚರ ಆಗ್ಬೇಕಲ್ಲ. ಸ್ವರೂಪ ಜಾಗೃತಿಯನ್ನು ಮಾಡ್ಕೊಂಡಾಗ ಇದ್ರ ವ್ಯಾಮೋಹದಿಂದ ಕಡೆಕಾಗಕ್ಕೆ ಬರ್ತೈತಿ. ಈಗ ಮಾಡ್ಕೊಳಕ್ ಬರ್ತೈತಿ. ಮನುಷ್ಯನ ಜನ್ಮದಾಗ ದೌಡ್ ಮಾಡ್ಕೋ ಇದನ್ನ ಕೆಲಸ ಹೊಂಟೈತಿ. ಇದು ಹೆಂಗೋ ಯಾಕ್ರಿ, ನಗಾರಿ ಬಾರ್ಸ್ಲಿಕ್ಕತೈತಿ, ಹಾರ್ಟ್ ಹೊರಗೆ ಬಡ್ಕೊಳಾಕತೈತಿ, ಅದ ನಗಾರಿ. ಹಾರ್ಟನ ನಗಾರಿ ನಿಂದು ಬಡ್ಕೊಳಾಕತೈತಿ. ಸಪ್ಲ ಹಿಡದ್ ನೋಡ್ಕೋ, ಲಬ್ ಡಬ್ ಲಬ್ ಡಬ್. ಕಡಿ ಪೆಟ್ಟು ಯಾವಾಗ ಬೀಳ್ತೈತಿ ಅವಾಗ ಮುಗಿತಿ ಅದ್ರ ಕೆಲಸ, ನಿಂತು ಬಿಡ್ತೈತಿ. ಅತ್ತಾಗಿ ಅದನ್ನ ನಿಂದ್ರೋದ್ರೊಳಗಾಗಿ ಮಾಡ್ಕೊಂಡಿನ ಕೆಲಸ. ಹಾರ್ಟ್ ಬಂದ್ ಆಗೋದ್ರೊಳಗಾಗಿ ಒಮ್ಮೆಲೆ ಒಮ್ಮೆ ಬದ್ ಆಗೋದ ಅದ ಏನ್ ಮುಗಿತದ. ನೀನು ಹೋದ ಹೇಳ್ಕೊಂಡು ಹೋಗ್ತಾರ ನಿತ್ಯ ಅಂದ್ರೆ ಕ್ಷಣನ ತಡ ಮಾಡ್ಬೇಡ್ರಿಪ್ಪ. ಇನ್ನು ತಡ ಆಕತಿ, ಭಾಳ ದೂರಿನ ಊರಿಗೆ ಹೇಳ್ ಕಳಿಸ್ಬೇಡ್ರಿ, ಇಲ್ಲೇ ಮುಗಿಸಿ ಬಿಡ್ರಿ. ಹೌದಿಲ್ಲ? ಹಂಗೆ ಐತಿದ್ರು. ಯಾವ ಹೊತ್ನಾಗ ಬರ್ತೈತಿ ಅದು ಪಾಳೆ ಹೇಳಕ್ ಹೋಗಿಲ್ಲ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬರೋಕ್ಕಿಂತ ಮೊದಲ, ದಾಳಿ ಬರೋಕ್ಕಿಂತ ಮೊದಲ ನಾವು ಎಚ್ಚರ. ಗಾಡಿ ಹೋಗೋದ್ರೊಳಗಾಗಿ ನಮ್ಮ ಶಾಂತಿ ಮಾಡ್ಕೊಂಡ್ಬಿಡ್ಬೇಕಲ್ಲ. ದೌಡ್ ಮಾಡ್ಕೋ ಈ ಕೆಲಸ. ನಿನ್ನ ಕೆಲಸ ಅಂದ್ರೆ ನಿನ್ನನ್ನು ನೀ ತಿಳ್ಕೊಳ್ಳೋದು ಒಂದ ಕೆಲಸ ಇದೆ. ನೀ ಅದನ್ನ ಮಾಡಿನಿ, ಇದನ್ನ ಮಾಡಿನಿ, ಇನ್ನ ಅದನ್ನ ಮಾಡಿ, ಇನ್ನೇನು ಅದಾವಲ್ಲ ಆಸೆ, ಅದ್ರ ಬೆಣ್ಣ ಎತ್ತಿದೆ ಅಂದ್ರೆ ನೀನು ಹೋಗ್ಬಿಡ್ತೈತಿ ಗಾಡಿ. ಅದ ವಾಸನ ಅದ ಕೆಟ್ಕೊಂಡು ಮತ್ತೆ ತಿರುಗ್ಬೇಕಾಕೈತಿ. ಮತ್ತೆ ಗಾಡಿ ಸಿಗ್ಬೇಕಲ್ಲ ನಿನಗೆ, ಪರಾಗೋ ಅಂತ ಗಾಡಿ, ಊರಿಗೆ ಮುಡಿಸುವಂತ ಗಾಡಿ ಸಿಗ್ಬೇಕಲ್ಲ. ಬಾಕಿ ಜನ್ಮ ಬಂದ್ರೆ ಎಲ್ಲಿ ತಿಳಿಬೇಕು? ಮನುಷ್ಯನ ಜನ್ಮದಾಗ ಬಂದಾಗ ಪರಾಗ ಬರ್ತೈತಿ. ಯಾಕ್ರಿ, ನಮ್ಮ ಊರಿಗೆ ಹೋಗೋ ಗಾಡಿ ಇದೆ, ಹೌದಿಲ್ಲ? ಊರು ಮುಡ್ಸೋ ಗಾಡಿ ಈಗಿದ್ದಾಗ ಇದ್ರ ಲಾಭ ತಗೋ. ಬಾಕಿ ಜನ್ಮದಾಗ ಬರೋದಿಲ್ಲ ಇದು. ನಾವು ಬೇರೆಗೆ ಹೇಳ್ಕೊಂಡು ಹೋಗ್ತಾವ. ನಿನ್ನ ಮತ್ತೆ ಅವಕಾಶ ಇಲ್ಲ. ಯಾವ ಜನ್ಮ, ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಹುಡುಕಿ ಜನ್ಮ, ಬೇಕಾದ ಜನ್ಮ ಬಂದರೂ ನಮ್ಮನ್ನು ನಾವು ತಿಳ್ಕೊಳಕ್ ಬರೋದು, ದುಃಖದಿಂದ ಬಿಡುಗಡೆ ಆಗಕ್ಕೆ ಬರೋದಿಲ್ಲ. ಅವು ಮಾಡಿದ ಕರ್ಮಕ್ಕನುಸಾರ ಊಟ ಮಾಡೋದು ಅಷ್ಟವು. ಅಂತಂತ ಮಾಡಿದ ಕರ್ಮ ಪಾಪಾನುಗುಣದಿಂದ ಬರ್ತಾವಂತಾರಲ್ಲ, ಅಂತಂಥ ಜನ್ಮಗಳು ಬರ್ತಾವೆ. ಅನುಭವಿಸಿ ಭೋಗ ಭೂಮಿ ಅದು. ಇದು ಮನುಷ್ಯನ ಜನ್ಮದಾಗ ಇಲ್ಲಿ ಮಾಡ್ಕೊಳಿಕ್ ಬರ್ತೈತಿ. ಅದಕ್ಕೆ ಮನುಷ್ಯನ ಜನ್ಮ ಬರೋದು ಭಾಳ ದುರ್ಲಭದ. ಅದಕ್ಕೆ ಇನ್ನೇ ಮನುಷ್ಯನ ಜನ್ಮ ಬರುವಂಗಾರೆ ಮಾಡ್ಕೊಳ್ಪ, ಅಂತ ಕೃತಿಗಳನ್ನ ಮಾಡ್ರಿ. ಮನುಷ್ಯರಂಗಾರೆ ವರ್ತನ ಮಾಡಾಕಿರ್ಲಿ, ಮನುಷ್ಯತ್ವ ಬರ್ಲಿ ನಿಮ್ಗೆ ಮೊದಲಂತ. ಅಂದ್ರೆ ಇನ್ನೇ ಮನುಷ್ಯನ ಜನ್ಮರ ಬರ್ತೈತಿ. ಮನುಷ್ಯತ್ವ ಇತ್ತಂದ್ರೆ, ಮನುಷ್ಯತ್ವ ಕಳ್ಕೊಂಡೆ ಅಂದ್ರೆ ಪಶು ಮತ್ತು ರಾಕ್ಷಸಿ ಕೃತಿಗಳನ್ನು ಮಾಡಾಕೈತಿ ಅಂದ್ರೆ ಮನುಷ್ಯನ ಜನ್ಮ ಹೆಂಗ್ ಬರ್ಬೇಕು ಹೇಳಿ? ಅದಕ್ಕೆ ಇನ್ನೇ ಮನುಷ್ಯನ ಜನ್ಮ ಬರುವಂಗಾರೆ ಮಾಡ್ಕೊಳ್ಪ. ಮನುಷ್ಯತ್ವ ಅದ ಬರ್ಲಿ ನಿಮಗೆ ಮೊದಲು. ಅದಕ್ಕೆ ಮನುಷ್ಯತ್ವ, ಮುಮುಕ್ಷತ್ವ ಅಂತ ದೂರ ಉಳಿತು. ಮಹಾಪುರುಷರ ಆಶ್ರಯ ಅವು ದೂರದವು. ಮೊದಲು ಮನುಷ್ಯರಂತೆ ನನಗಿನ್ನ ಬಂದಿಲ್ಲ ಅಂತಿದ್ರು ಅಜ್ಜ. ಮನುಷ್ಯತ್ವ ಬಂತಂದ್ರೆ ಇನ್ನೇ ಮನುಷ್ಯನ ಜನ್ಮರ ಬರ್ತೈತಿ ನೀನು. ಮನುಷ್ಯತ್ವ ಅಂದ್ರೆ ಅದಕ್ಕಂತಾರೆ ಇನ್ನೊಬ್ಬರಿಗೆ ಹಿಂಸಾ ಮಾಡಿದಂಥ ಸ್ಥಿತಿ.
ಸಕಲ ಜೀವಾತ್ಮರಿಗೆ ಲೇಷನೇ ಬಯಸುವವ ಅವ ಮನುಷ್ಯ. ಯಾರಿಗೂ ಕೆಡಕು ಬಯಸದೆ ಬದುಕಾಕ ಕಲಿಬೇಕು ನಾವಂತ. ಇದು ವಿಷಯದ ಆಶೆ ಇನ್ನೊಬ್ಬರಿಗೆ ಕೆಡಕು ಮಾಡಕ್ಕೆ ಹಚ್ಚೇ ಬಿಡ್ತೈತಿ. ಮಾಡಿದಂದ್ರೆ ಅದರ ಫಲ ಉಣ್ಣಾಕ ಆ ಹೀನ ಜನ್ಮಗಳನ್ನು ಹೊಂದಬೇಕಾಗೈತಿ. ಮನುಷ್ಯನ ಜನ್ಮ ಬರೋದಿಲ್ಲ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಂತ ವೃತ್ತಿಗೆ ಹೀನ ಜನ್ಮನ ಅದು ಕಾದು ಕೂತೈತಿ. ಎಂತೆಂಥ ಜನ್ಮ ಕಾದು ಕೂತಾವ. ಏನೇನು ಕಂತ್ರಾಟ ಮಾಡಿ ನೋಡ್ಕೋ. ಈಗ ಒಳ್ಳೆ ನೀ ಒಳ್ಳೆ ಸಂಭಾಯ್ತ ಮಂದಿ ಕಣ್ಣಿಗೆ ಒಳಗ ನೋಡ್ಕೋ. ದೋಷಗಳದಾವೆಲ್ಲೂ ಮಾಡಿದ್ದು ಎಂತೆಂತ ಮಾಡಿ ಅದಕ್ಕೆ ಅದ್ರ ತಕ್ಕಂಗ ಜನ್ಮಗಳು ಬರ್ತಾವೆ. ಏನ್ ಅದು ಯಾರಿಗೂ ಬರ್ತಲ್ಲ, ಅದು ಬರುದನ್ನ ಅದು ಉಂಡ ತೀರ್ಬೇಕಾಗೈತಿ. ಮಾಡಿದ ಕರ್ಮ ಎಂತೆಂತ ಇರ್ತೈತಿ ಅಂತ ಜನ್ಮಗಳನ್ನು ಕಾದು ಕೂತಾವ ನಿನಗೆ. ಏನ್ ನೀ ಎಲ್ಲಾರು ಹೊರಗಿಲ್ಲೇ ಜನರ ಮೆಚ್ಚುಗೆ ಆಗುವಂಗೆ ಏನಾರು ಮಾಡಿದ್ರೆ ಆಗೋದಿಲ್ಲ. ಡೋಂಗಿ ಉಪಯೋಗ ಇಲ್ಲ. ಒಳಗೆ ನಮ್ಮದು ಒಳಗಿನ ವ್ಯವಹಾರ ಏನಿರ್ಬೇಕು, ಪರಿಶುದ್ಧವಾಗಿರ್ಬೇಕು. ಏನು ಮನಸ್ಸು ಸ್ವಚ್ಛ ಇರ್ಬೇಕು ನಮ್ಗೆ. ಅಂದಾಗ ನಿನಗಿದು ದಾರಿ ಸಿಗ್ತೈತಿ ಅಂತ. ಅವ್ಯವಹಾರ ಮಾಡ್ಕೊಂತ ಯಾಕಂದ್ರೆ ಮೋಸ ಮಾಡೋದು, ವಂಚನೆ ಮಾಡೋದು ಮಾಡಿದೆ ಅಂದ್ರೆ ಮನುಷ್ಯತ್ವ ಅಂತ ಅದಕ್ಕೆ. ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಎಂದೂ ಮಾಡಕ್ಕೆ ಹೋಗ್ಬೇಡ. ಎಂದೂ ಪಾಪ ಕೃತಿಗಳನ್ನು ಮಾಡಕ್ಕೆ ಹೋಗ್ಬೇಡ. ಅಂದಾಗ ಇದು ದಾರಿ ನಿನಗೆ ಸಿಗ್ತೈತಿ. ಭಾಳ ಎಚ್ಚರದಿಂದ ಇರ್ಬೇಕು. ಏನು ಮಾಡಿರ್ತೀವಿ ಅದೆಲ್ಲ ದಾಖಲಾತಿ ಆಕೈತಿ ನಿನಗೆ. ಅದಕ್ಕೆ ಅನುಗುಣವಾಗಿ ಮುಂದೆ ಜನ್ಮಗಳು ಬರ್ತಾವೆ. ಏನು ಅದಕ್ಕೆ ನೀನು ಒಳ್ಳೆಯದನ್ನು ಮಾಡ್ಕೊತ ನಿನ್ನ ಕಡೆ ಲಕ್ಷ ಕೊಟ್ಟು ಉಳ್ಕೊಂಡು ಅದ್ರ ಜ್ಞಾನ ಮಾಡ್ಕೊಂಡು ಇದರಿಂದ ಪಾರಾಗಕ್ಕೆ ಬರ್ತೈತಿ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಕಡಿತನಕ ಇನ್ನೊಬ್ಬರಿಗೆ ಹಿತ ಮಾಡೋದು ಕಲಿ ನೀನು. ಅದರಿಂದ ನೀನು ಈ ದಾರಿ ಸಿಗ್ತೈತಿ ನಿನಗೆ. ಅಂಥವ್ರ ಮಾರ್ಗದರ್ಶನ ಸಿಗ್ತೈತಿ, ಜ್ಞಾನೋದಯ ಆಕೈತಿ. ಅವಾಗ ಇದರಿಂದ ಕಡೆಗೆ ಮುಕ್ತ ಆಗಕ್ಕೆ ಬರ್ತೈತಿ. ಅದಕ್ಕೆ ಅದನ್ನು ಮಾಡೋ ಮೊದಲು ಹುಡುಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿಪ. ಕೆಡಕಂತಿ ಮಾಡಕ್ಕೆ ಹೋಗ್ಬೇಡ. ನಮ್ಮ ಖಾತೆದಾಗ ಅದಿಲ್ಲ ಅಂತಿದ್ರು ಅದು. ಯಾಕೆ ಅಭ್ಯಾಸ ಜನ್ಮ ಜನ್ಮಾಂತರ ಅವ್ರು ಇನ್ನೊಬ್ಬರಿಗೆ ಉಪಕಾರ ಮಾಡ್ಕೊತಾರೆ. ಯಾವ ಜನ್ಮಕ್ಕವಾದ್ರೂ ಇನ್ನೊಬ್ಬರಿಗೆ ತೊಂದರೆ ಕೊಡೋಂಗಿಲ್ಲ. ಆ ವೃತ್ತಿ ಹಂಗೆ ಇರ್ತೈತಿ. ಮನುಷ್ಯನ ಜನ್ಮದಾಗ ಅದು ದಾಖಲಾತಿ ಆಕೈತಿ. ಅದು ಭೋಗ ಭೂಮಿ ಅಷ್ಟ, ಬಾಕಿ ಜನ್ಮ ಇಲ್ಲ. ದೇವತೆಗಳ ಜನ್ಮ ಆಗಲಿ, ಪಶು ಪಕ್ಷಿಗಳ ಜನ್ಮ ಆಗಲಿ, ಮಾಡಿದ್ದನ್ನು ಊಟ ಮಾಡೋದಷ್ಟ. ಅದು ಉಂಡು ತೀರದಿಂದ ಮತ್ತು ಮನುಷ್ಯನ ಜನ್ಮ ಬರ್ತದೆ. ಇದು ಪುಣ್ಯ ಮತ್ತು ಪಾಪ ಎರಡೂ ಸಮ ಆದಾಗ ಮನುಷ್ಯನ ಜನ್ಮ ಬರ್ತೈತಿ. ಪಾಪ ಅಧಿಕ ಆತಂದ್ರೆ ಹೀನ ಜನ್ಮಗಳು ಬರ್ತಾವೆ. ಪುಣ್ಯ ಅಧಿಕ ಆತಂದ್ರೆ ದೇವತೆಗಳ ಜನ್ಮ ಬರ್ತದೆ. ಮನುಷ್ಯನ ಜನ್ಮದಾಗ ಮುಕ್ತ ಆಗಕ್ಕೆ ಅವಕಾಶ ಐತಿ. ಅಲ್ಲಿ ಅಜ್ಞಾನ ಮುಗಿಬಿಟ್ಟದೆ. ದೇವತೆಗಳ ಜನ್ಮದ ಸುಧಾ ಅಂತ ತಿಳ್ಕೊಳಿಕ್ಕೆ ಅವಕಾಶ ಇಲ್ಲ. ಮನುಷ್ಯನ ಜನ್ಮಕ್ಕನ ಬರ್ಬೇಕು. ಮುಕ್ತ ಆಗಕ್ಕೆ ಅಲ್ಲಿ ಅವಕಾಶ ಇಲ್ಲ. ಬರೇ ಭೋಗ ಜೀವನದಾಗ ಇದ್ರ ಕಡೆ ಟೈಮೇ ಇಲ್ಲ ಅವಕ್ಕೆ. ಬರೇ ಸೌಕಾರಿಕೆ ಅಮಲ್ನ್ಯಾಗ ಎಲ್ಲಿ ಲಕ್ಷ ಕೊಡಕ್ಕಾಕತ್ರಿ? ಹೌದಿಲ್ಲ? ಹಂಗ ದೇವತೆಗಳ ಪುಣ್ಯ ಕರ್ಮಗಳನ್ನು ಮಾಡಿ ಬರೇ ವಿಷಯ ಭೋಗಕ್ಕಾಗಿ ಬರೀ ಜೀವನ ಎಲ್ಲ ಅದು ಪುಣ್ಯ ತೀರಿದ ಮ್ಯಾಗ ಮತ್ತು ಇಲ್ಲಿ ಬರಬೇಕು ಮನುಷ್ಯನ ಜನ್ಮಕ್ಕೆ. ಅದಕ್ಕೆ ಇಲ್ಲಿ ಅವಕಾಶ ಐತಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದರಿಂದ ಬಿಡುಗಡೆ ಆಗ್ಲಿಕ್ಕೆ, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಲಿಕ್ಕೆ ಬರ್ತೈತಿ. ಅದಕ್ಕೆ ಇದನ್ನು ಮಾಡ್ಕೋರಿ. ಮನುಷ್ಯನ ಜನ್ಮದ ಕೆಲಸ ಯಾವುದೇ ಅಂದರೆ ದುಃಖದಿಂದ ನಾವು ಬಿಡುಗಡೆಯನ್ನು ಹೊಂದೋದು. ದುಃಖ ಯಾಕೆ ಬಂದೈತೆ ಅಂದ್ರೆ ವಿಷಯಗಳ ಮ್ಯಾಗಿನ ಪ್ರೀತಿ ಅದು ಜನ್ಮಕ್ಕೆ ಹಾಕ್ತೈತಿ ಮತ್ತು ಸಂಕಟ ಕೊಡ್ತೈತಿ. ಅದ್ರ ಮ್ಯಾಗಿನ ವ್ಯಾಮೋಹವನ್ನು ನಾಶ ಮಾಡ್ತೈತಿ. ಭೋಗ ಲಾಲಸೆಗಳು ಏನದಾವಲ್ಲ ಅದು ಸುಖ ಕೊಡ್ತಾವ ಅನ್ನೋ ತಪ್ಪು ತಿಳುವಳಿಕೆಯಿಂದ ನಮಗೆ ಒಳ್ಳೆ ಅದ್ರ ಮ್ಯಾಗಿನ ವ್ಯಾಮೋಹ ಹುಟ್ಟಾಕಸ್ತೈತಿ ನಮ್ಗೆ. ಅದಕ್ಕೆ ಅದನ್ನು ಕಳ್ಕೋ. ಪೂರ್ಣ ಅದರಿಂದ ಏನೂ ಲಾಭ ಇಲ್ಲ. ಅವುಗಳಿನ ಇಚ್ಛಾ ಮಾಡಿದ್ರೆ ನನ್ನ ದುಃಖ. ಆಶಯ ಇಚ್ಛಾ ಅಂದ್ರೆ ಅದ ಆಶಯ. ಭೋಗದ ಆಶಯ ಏನೈತೆಲ್ಲ ಅದ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಇದನ್ನೆಲ್ಲ ಇಂದ್ರಿಯಗಳ ಮಜಾ ಮಾಡಿ ಸುಖ ಹೊಂದಬೇಕನ್ನೋ ಆಶಯ ಐತೆಲ್ಲ ಇದನ್ನು ಪೂರ್ಣ ನಾಶ ಮಾಡ್ಕೋಯ್ತು. ಅದನ್ನು ಮಾಡೋದ್ರಿಂದ ಏನೂ ಲಾಭ ಇಲ್ಲ ಅನ್ನೋ ತಿಳುವಳಿಕೆ ನಮ್ಗೆ ಗಟ್ಟ್ಯಾವ. ಎಲ್ಲ ಅನಿತ್ಯೈತಿ, ದುಃಖ ರೂಪಿ ಐತಿ ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗಬೇಕು. ಈ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ತೈತಿ. ವೈರಾಗ್ಯ ದೃಢ ಆಕೈತಿ. ಅವಾಗ ಇದ್ರ ಅನುಭವ ನಮ್ಮಲ್ಲಿ ಐತಿ ಅನ್ನೋದು ಅನುಭವ ಬರಕ್ಕೆ ಶುರು.
सकल साधु संत